ಎಲ್ಲರಿಗೂ ನಮಸ್ಕಾರ. ನನ್ನೆಲ್ಲ ಆತ್ಮೀಯ ಪ್ರೀತಿಯ 10ನೇ ತರಗತಿಯ ಮುದ್ದು ವಿದ್ಯಾರ್ಥಿಗಳೇ, ಇಂದಿನ ಈ ದಿನದ ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮಕ್ಕಳೇ, ನಾವು ಕಳೆದ ದಿನ ತರಗತಿಯಲ್ಲಿ 10ನೇ ತರಗತಿಯ ಕನ್ನಡ ಭಾಷಾ ಪಠ್ಯಪುಸ್ತಕದಲ್ಲಿರ್ತಕ್ಕಂತಹ ಪೂರಕ ಪಾಠವಾಗಿರುವ ಮಂಜೇಶ್ವರ ಗೋವಿಂದ್ ಪೈರವರು ರಚನೆ ಮಾಡಿರ್ತಕ್ಕಂತಹ ನಾನು ಪ್ರಾಸ ಬಿಟ್ಟ ಕತೆ ಅನ್ನುವಂತಹ ಪಾಠವನ್ನು ನಾವು ನೋಡಿದ್ವಿ. ಅದರಲ್ಲಿ ಕವಿಗಳ ಪರಿಚಯ ಅಥವಾ ಲೇಖಕರ ಪರಿಚಯವನ್ನು ನೋಡಿದ್ವಿ. ಅದಾದಮೇಲೆ ಪ್ರವೇಶ ಭಾಗವನ್ನು ನಾವು ನೋಡಿದ್ವಿ. ಗೋವಿಂದ್ ಪೈಗಳು ಏನು ಮಾಡಿದ್ರಪ್ಪ ಅಂದ್ರೆ, ಯಾವ ರೀತಿಯಾಗಿ ತಮ್ಮ ಪ್ರಾಸವನ್ನು ಬಿಟ್ಟು ಕವಿತೆ ಅಥವಾ ಕಾವ್ಯವನ್ನು ರಚನೆ ಮಾಡುವಂಥ ಸಾಹಸಕ್ಕೆ ಇಳಿದಿದ್ರು ಅನ್ನುವಂಥದ್ದನ್ನು ಅವರಲ್ಲಿ ಹೇಳ್ತಾ ಇದ್ದರು. ಅವರು ತಮ್ಮನ ನೂಲು ಮದುವೆಗೆ ಹಾಕಿರುವಂತಹ ಚಪ್ಪರ ಅವಾಗ ಮಳೆ ಬರ್ತಾ ಇತ್ತು. ಫೆಬ್ರವರಿ ತಿಂಗಳು ಕೊನೆಯ ವಾರ, ಶಿವರಾತ್ರಿ ಇತ್ತು ಅಥವಾ ಶನಿವಾರ ಇತ್ತು ಎಂಬುದು ಅವರಿಗೆ ಯಾವುದೂ ಕೂಡ ನೆನಪಿರಲಿಲ್ಲ. ಅಂತಹ ಗದ್ದಲದಲ್ಲಿಯೂ ಕೂಡ ಜೋಳದ ಹೊಲದಲ್ಲಿ ಯಾವ ರೀತಿಯಾಗಿ ಗಿಳಿಗಳು ಕೋಲಾಹಲ ಎಬ್ಬಿಸ್ತಾ ಇದ್ರಲ್ಲ, ಹೀಗಾಗಿ ಅವರು ತಮ್ಮನ ನೂಲು ಮದುವೆ ದಿನ ಏನಾಗಿತ್ತಪ್ಪ ಅಂತಂದ್ರೆ, ಚಪ್ಪರ ತುಂಬೆಲ್ಲ ಗದ್ದಲವು ನಡೀತಾ ಇತ್ತು. ಅಂಥ ಸಂದರ್ಭದಲ್ಲಿ ಅವರ ಒಂದು ಮೆಲು ಧ್ವನಿಯಲ್ಲಿ ಅವರು ಒಂದು ಹಾಡು ಕೇಳಿಸುತ್ತಾ, ಅಡವಿಗೆ ಹೋಗ್ಬೇಡಪ್ಪ ಕಂದೆ, ಹೋದ್ರೆ ಅಲ್ಲಿ ಇರ್ತಕ್ಕಂತಹ ಮೃಗ ಪ್ರಾಣಿಗಳು ನಿನ್ನನ್ನು ಸುಮ್ಮನೆ ಬಿಡಂಗಿಲ್ಲ, ತುಂಬ ತೊಂದರೆ ಕೊಡ್ತಾವೆ ಅನ್ನುವಂಥದ್ದು. ಹೀಗಾಗಿ ಅವ್ರಿಗೆ ಏನು ತಿಳಿತೋ ಗೊತ್ತಿಲ್ಲ. ಅವಾಗ ಅವ್ರು ಏನು ಮಾಡಿದ್ರು ಪೈಗಳು, ಲೇಖಕರು ಅದೇ ರಾಗವನ್ನು ಮೆಲುಧ್ವನಿ ಹಿಡಿದುಕೊಂಡು ತಮ್ಮ ರೂಮಿಗೆ ಹೋಗಿ ಅಲ್ಲಿ ಪುಸ್ತಕದಲ್ಲಿ ಏನು ಮಾಡಿದರು, ಕಾವ್ಯವನ್ನು ಅಥವಾ ಕವಿತೆಯನ್ನು ಬರಲಿಕ್ಕೆ ಪ್ರಾರಂಭ ಮಾಡಿದರು. ಆಗ ಏಕಾಂಕ ನಾಟಕವನ್ನು ಅವರು ರಚನೆಯನ್ನು ಮಾಡ್ತಾರೆ. 2-3 ದಿನ ಆದಮೇಲೆ ಮತ್ತೊಂದು ನಾಟಕವನ್ನು ಬರಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆದರೆ ಆ ನಾಟಕ ಅದು ಕೊನೆವರೆಗೂ ಮುಗಿಲೇ ಇಲ್ಲ. ಆದರೆ ಆ ನಾಟಕದಲ್ಲಿ ಯಾವುದೇ ರೀತಿಯಾದಂಥ ಹಾಡು, ವೃತ್ತ, ಕಂದ ಯಾವುದೂ ಕೂಡ ಇರುವುದಿಲ್ಲ. ಅದಕ್ಕೆ ಹೆಸರು ಕೂಡ ಇಟ್ಟಿರಂಗಿಲ್ಲ. ತಂದೆ ತಾಯಿಯರ ಒಬ್ಬನೇ ಮಗ ಕಾಡಿಗೆ ಹೋಗ್ತಾನೆ. ಹೋಗಬಾರ್ದಂತೆ ತಂದೆ ತಾಯಿಯರು ಎಷ್ಟೇ ಅಂಗಲ ಹಚ್ಚಿ ಬೇಡಿಕೊಂಡು ಕೂಡ ಕೇಳುವುದಿಲ್ಲ. ಅಲ್ಲಿಗೆ ಕತೆ ಅವ್ರಿಗೇನಾಗ್ಬಿಟ್ಟು ಸಂಪೂರ್ಣವಾಗಿ ಮರೆತು ಹೋಗ್ಬಿಡ್ತೈತಿ. ಅವರು ಕೇಳ್ತಕ್ಕಂಥ ಹಾಡಿಗೂ ಅವರು ಬರೆದಿಕ್ಕಂಥ ನಾಟಕಕ್ಕೂ ತತ್ಸಮ ತದ್ಭವ ರೀತಿ ಇತ್ತು. ನಾನು ಆಗ ತಾನೇ ಸಾಹಿತ್ಯ ಕ್ಷೇತ್ರಕ್ಕೆ ಅವ್ರು ಏನ್ಬಿಟ್ಟು ಪಾದಾರ್ಪಣೆ ಮಾಡಿದ್ದನ್ನು ಅವರು ಯಾವ ರೀತಿ ಹೋಲಿಕೆಯನ್ನು ಮಾಡಿ ಹೇಳಿದರು, ಅಗುಳಿ ಇಲ್ಲದ ಬಾಗಿಲಿಗೆ ಹೋಗಿ ಡಿಕ್ಕಿ ಹೊಡೆದಾಗ ಅದು ತನ್ನಂತಾನೆ ಯಾವ ರೀತಿಯಾಗಿ ಒಳಗಡೆ ಹೋದಾಗ ಇವರು ಸಡನ್ನಾಗಿ ಬೀಳ್ತಾರಲ್ಲ, ಆ ರೀತಿಯಾಗಿ ನಾನು ಸಾಹಿತ್ಯ ಕ್ಷೇತ್ರಕ್ಕೆ ಪಾದಾರ್ಪಣೆಯನ್ನು ಮಾಡಿದ್ದು ನನ್ನ ಜೀವಮಾನದಲ್ಲಿ ಅದೊಂದು ಮರೆಯಲಾಗದಂತಹ ಘಟನೆ, ಇನ್ನೂ ಹಾಗೆ ನೆನಪುಳಿದಿದೆ ಅಂತೇಳಿ ಅವರು ಹೇಳಿರುವಂತಹ ಮಾತಿನವರೆಗೆ ನಾವು ನೋಡಿದ್ವಿ. ಇಂದು ಮುಂದುವರೆದಂತಹ ಭಾಗವನ್ನು ನಾವು ನೋಡೋಣ ಬನ್ನಿ. ಅಂದಿಗೆ 1-1.5 ವರ್ಷಗಳ ಹಿಂದೆ 1893ರಲ್ಲಿ ಸಾಂಗಲಿಯದೊಂದು ಮರಾಠಿ ನಾಟಕ ಮಂಡಳಿ ಮಂಗಳೂರಿಗೆ ಬಂದಿತ್ತು. ಆಗ ತಾನೇ ಸಾಹಿತ್ಯ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿರ್ತಕ್ಕಂತಹ ಕವಿಗಳಿಗೆ 1-1.5 ವರ್ಷಗಳ ಹಿಂದೆ ಅಂದ್ರೆ 1893ರಲ್ಲಿ ಏನಾಗಿತ್ತಪ್ಪ ಅಂತಂದ್ರೆ, ಸಾಂಗಲಿ ಅನ್ನುವಂತಹ ಒಂದು ಗ್ರಾಮದಲ್ಲಿ ಅಥವಾ ಊರಿನಲ್ಲಿ ಮರಾಠಿ ನಾಟಕವನ್ನು ಮಾಡ್ತಕ್ಕಂತಹ ಒಂದು ಮಂಡಳಿ ಅವರು ಇರ್ತಕ್ಕಂತಹ ಊರು ಯಾವುದು, ಮಂಗಳೂರಿಗೆ ಬಂದಿತ್ತಂತೆ. ಅವರು ಆಡಿದ ಹಲವಾರು ನಾಟಕಗಳನ್ನು ಕಂಡಿದ್ದ ನನಗೆ ಅಂಥವನ್ನು ಬರೆಯಬೇಕೆಂದು ಮನಸ್ಸು ತುರಿಯುತ್ತಿತ್ತು. ನೋಡಿ, ಅವರೇನಾದ ಮರಾಠಿ ನಾಟಕ ಮಂಡಳಿ ಏನು ಬಂದಿತ್ತಲ್ಲ ಮಂಗಳೂರಿಗೆ, ಆ ನಾಟಕಗಳನ್ನು ನೋಡಿರ್ತಕ್ಕಂತಹ ಲೇಖಕರಿಗೆ ಏನಾಗಿತ್ತು, ನಾನು ಕೂಡ ಅಂಥ ಹಲವಾರು ನಾಟಕಗಳನ್ನ ಬರಿಬೇಕು ಅಂತೇಳಿ ಅವರ ಮನಸ್ಸು ತುರಿಯುತ್ತಿತ್ತಂತೆ. ಅಲ್ಲಿಂದಲೇ ಕೆಲವು ಹಾಡುಗಳನ್ನು ಮನಸ್ಸಿನಲ್ಲೇ ಜೋಡಿಸುತ್ತಲೂ ಮನಸ್ಸಿನಲ್ಲೇ ಜಾಡಿಸುತ್ತಲೂ ಇದ್ದೆ. ಹಲವಾರು ನಾಟಕಗಳನ್ನು ಏನು ಬರಲಿಕ್ಕೆ ಅವ್ರ ಮನಸ್ಸು ಹಾತೊರಿತಿತ್ತಲ್ಲ, ಹೀಗಾಗಿ ಅವ್ರು ಏನು ಮಾಡ್ತಾಯಿದ್ರು, ಮನಸ್ಸಿನಲ್ಲೇ ಕೆಲವೊಂದು ಹಾಡುಗಳನ್ನ ಅದನ್ನು ಜಾಡಿಸ್ತಾ, ಅಂದರೆ ಮನಸ್ಸಿನಲ್ಲಿ ಅದ್ರ ಬಗ್ಗೆ ಏಕಾಗ್ರತೆಯಿಂದ ವಿಚಾರವನ್ನು ಮಾಡ್ತಾಯಿದ್ರು. ಮನಸ್ಸಿನಲ್ಲಿ ಜಾಡಿಸುತ್ತಲೂ ಇದ್ದೆ ಅಂದರೆ ಮನಸ್ಸೊಳಗೆ ಅಂತ ಹಲವಾರು ಹಾಡುಗಳನ್ನ ನಾನು ಯಾಕೆ ಬರೀಬಾರ್ದು ಅಂಥೇಳಿ ಅವರು ಪ್ರಯತ್ನವನ್ನು ಪಡ್ತಾಯಿದ್ರು. ಯಾಕಪ್ಪ ಅಂದರೆ ಚಿಕ್ಕ ವಯಸ್ಸಲ್ವಾ. ಕೊನೆಗೆ ಆ ನಾಟಕಗಳಂತೆ 5 ಅಂಕಗಳ ಉದ್ದಕ್ಕೆ ಒಮ್ಮೆಲೆ ಹೆಣೆಯಲಾರದೆ ಏಕಾಂಕವನ್ನು ಬರೆದೆ. ಮಕ್ಕಳೇ, ನಾನು ಮೊದಲೇ ಹೇಳಿದೆ ನಿಮಗೆ, ಏಕಾಂಕ ನಾಟಕ ಅಂದ್ರೇನು, 1 ಅಂಕದ ನಾಟಕಗಳು. ಹೀಗಾಗಿ ಅವ್ರು ಏನು ಮಾಡಿದ್ರು, ತುಂಬ ಚಿಕ್ಕ ವಯಸ್ಸು ಆದರೂ ಅವರ ಸಾಧನೆ ಅಥವಾ ಅವರ ಪ್ರಯತ್ನ ತುಂಬ ದೊಡ್ಡದು ಅಂತಲೇ ಹೇಳ್ಬೋದು. ಹೀಗಾಗಿ ಅವ್ರು ಏನು ಮಾಡಿದ್ರಪ್ಪ ಅಂದರೆ, ಅವುಗಳನ್ನ ಏನು ಅವ್ರ ಮನಸ್ಸು ಹಾತೊರಿತಾ ಇತ್ತಲ್ಲ, ಹೀಗಾಗಿ ಅವರು 5 ಅಂಕಗಳ ನಾಟಕಗಳನ್ನ ಒಮ್ಮೆ ಹೆಣೆಯಲಾರದೆ ಬರಲಿಕ್ಕೆ ಪ್ರಾರಂಭ ಮಾಡಿದರು. ಆದರೆ 1895ರ ಫೆಬ್ರವರಿ ಕಾಗದದಲ್ಲಿ ಊರಿದ್ದಿಲ್ಲ. ನೋಡಿ, ಅವರು ಯಾವಾಗ ಬರಲಿಕ್ಕೆ ಕಾಗದದಲ್ಲಿ ಪ್ರಾರಂಭ ಮಾಡಿದ್ರಪ್ಪ ಅಂದ್ರೆ, ಫೆಬ್ರವರಿ ತಿಂಗಳಲ್ಲಿ 1895ರಲ್ಲಿ ಅವರು ಬರಲಿಕ್ಕೆ ಪ್ರಾರಂಭ ಮಾಡಿದರು. ಅದು ಯಾವಾಗ, ಅವರ ತಮ್ಮನ ನೂಲಿನ ಮದುವೆಯ ಸಂದರ್ಭದಲ್ಲಿ.
ನಮ್ಮ ಮನೆತನ ಮಂಗಳೂರಿನದಾದರೂ ತಂದೆಯ ಮನೆ ಮಂಗಳೂರಲ್ಲೇ ಇದ್ದರೂ ನಾವು ಹುಟ್ಟಿದುದು ಬೆಳೆದುದು ಮಂಜೇಶ್ವರದಲ್ಲಿ, ನಮ್ಮ ತಾಯಿಯ ತವರು ಮನೆಯಲ್ಲಿ. ಇವರು ಮೂಲತಃ ಮಂಗಳೂರಿನವರಾದರೂ ಕೂಡ ಇವರು ತಂದೆ ಮನೆ ಅಂದರೆ ಇವ್ರ ಮನೆ ಪ್ರಾಪರಾಗಿ ಇದ್ದಿದ್ದು ಯಾವುದು ಮಂಗಳೂರಲ್ಲೇ. ಆದರೆ ಇವ್ರು ಹುಟ್ಟಿದ್ದು ಬೆಳೆದಿದ್ದು ಎಲ್ಲಿ, ಇವ್ರ ತಾಯಿಯ ತವರು ಮನೆ ಎಲ್ಲಿಯಪ್ಪ ಅಂದ್ರೆ ಕಾಸರಗೋಡು ಜಿಲ್ಲೆಯಲ್ಲಿ ಬರ್ತಕ್ಕಂಥ ಮಂಜೇಶ್ವರ ಅನ್ನುವಂಥ ಒಂದು ಗ್ರಾಮದಲ್ಲಿ. ಮಂಗಳೂರಲ್ಲಿ ನಮ್ಮ ಮನೆಯಲ್ಲಿದ್ದು ಕಲಿಯುತ್ತಿದ್ದಾಗಲೂ ಶಾಲೆಯ ಬಿಡುಗಾಲದಲ್ಲಿ ಹೋಗಿ ಉಳಿಯುತ್ತಿದ್ದು ಮಂಜೇಶ್ವರದಲ್ಲಿ. ಮಕ್ಕಳೇ ನೋಡಿ, ಈಗೆಲ್ಲ ನಮಗೆ ರಜಾ ದಿನ ಸಿಕ್ತಂದ್ರೆ ನಾವೆಲ್ಲ ಏನು ಹೋಗ್ತೀವಿ, ಸಾಮಾನ್ಯವಾಗಿ ನಮ್ಮ ಅಜ್ಜಿ ಮನೆಗಳಿಗೆ ಅಥವಾ ಹಳ್ಳಿಗಳಿಗೆ ಅಥವಾ ಊರುಗಳಿಗೆ ಹೋಗ್ತೀವಲ್ವ. ಅದೇ ರೀತಿಯಾಗಿ ಲೇಖಕರು ಏನು ಮಾಡ್ತಾಯಿದ್ರು, ಅವರು ಶಾಲೆ ರಜೆ ಸಿಕ್ಕಂತಹ ಸಂದರ್ಭದಲ್ಲಿ ಅವರು ಹೆಚ್ಚಾಗಿ ಎಲ್ಲಿ ಹೋಗಿ ಉಳಿತಾಯಿದ್ರು, ಮಂಜೇಶ್ವರದಲ್ಲಿ ಹೋಗಿ, ಅಂದರೆ ಅವ್ರ ತಾಯಿಯ ತವರು ಮನೆಯಲ್ಲಿ ಹೋಗಿ ಉಳಿತಾಯಿದ್ರು. ಅಲ್ಲಿ ಕಾರ್ತಿಕದಿಂದ ವೈಶಾಖದವರೆಗೆ ಆಗಾಗ್ಗೆ ಆಯಾ ದಶಾವತಾರದ ಆಟದ ಮೇಳದವರು ಬಂದು ಯಕ್ಷಗಾನ ಆಟವಾಡುತ್ತಿದ್ದರು. ಇವ್ರು ಶಾಲೆ ರಜೆ ಇದ್ದಂಥ ಸಂದರ್ಭದಲ್ಲಿ ಏನು ಮಂಜೇಶ್ವರ ಗ್ರಾಮಕ್ಕೆ ಏನು ಹೋಗಿ ಉಳಿತಾ ಇದ್ರಲ್ಲ, ಆವಾಗ ಕಾರ್ತಿಕದಿಂದ ಹಿಡಿದು ವೈಶಾಖದ ಮಾಸದಿಂದ ಆ ತಿಂಗಳವರೆಗೂ ಇವರಿಗೆ ಹಲವಾರು ರೀತಿಯಾದಂತಹ ಆಟದ ಮೇಳವರು ಬಂದು ಆಟವನ್ನು ಆಡುವುದನ್ನು ಇವರು ನೋಡ್ತಾ ಇದ್ರಂತೆ. ಯಾರು, ಕವಿಗಳು ಅಥವಾ ಲೇಖಕರು. ನಮ್ಮಲ್ಲಿಯೂ ವರ್ಷ ಹಲವು ಆಟಗಳನ್ನು ಆಡಿಸುತ್ತಿದ್ದರು. ನೋಡಿ, ಇವರು ಊರಿನಲ್ಲೂ ಕೂಡ ಇನ್ನು ಹಲವಾರು ನಾಟಕಗಳನ್ನ ಪ್ರತಿ ವರ್ಷವೂ ಅಂದರೆ ಆಟಗಳನ್ನ ಆಡಿಸ್ತಾ ಇದ್ದರು. ಚಿಕ್ಕಂದಿನಿಂದಲೇ ಅವನ್ನು ನೋಡಿ ವಿಸ್ಮಿತನಾದ ನಾನು 1895 ಮೇ ತಿಂಗಳಲ್ಲಿ ಒಂದು ಯಕ್ಷಗಾನವನ್ನು ಬರೆಯಲಿಕ್ಕೆ ನಿಲುಕಿದೆ. ನೋಡಿ, ಇವರೇನು ಯಕ್ಷಗಾನವನ್ನು ನೋಡಿ ಏನು ಮಾಡಿಬಿಟ್ರಪ್ಪ ಅಂದ್ರೆ ಮೇ ತಿಂಗಳೊಳಗೆ 1895 ಇವರು ಫೆಬ್ರವರಿ ತಿಂಗಳೊಳಗೆ ಬರಲಿಕ್ಕೆ ಕಾಗದ ಮೇಲೆ ಬರಲಿಕ್ಕೆ ಪ್ರಾರಂಭವನ್ನು ಮಾಡಿದರು. ಮೇ ತಿಂಗಳು, ಫೆಬ್ರವರಿ ಆದಮೇಲೆ ಮಾರ್ಚ್ ಏಪ್ರಿಲ್ 2 ತಿಂಗಳು ಗ್ಯಾಪ್ ಮಾಡಿದರು. ಮೇ ತಿಂಗಳಲ್ಲಿ ಇವರು ಏನು ಮಾಡಿದರು, ಯಕ್ಷಗಾನವನ್ನು ಬರಲಿಕ್ಕೆ ಪ್ರಾರಂಭವನ್ನು ಮಾಡಿದರು. ಹೆಸರು ಮಕರಾಕ್ಷನ ಕಾಳಗ. ನೋಡಿ, ಇವರೇನು ಯಕ್ಷಗಾನವನ್ನು ಮೇ ತಿಂಗಳಲ್ಲಿ ಬರೆದ್ರಲ್ಲ ಲೇಖಕರು, ಅದಕ್ಕೊಂದು ಹೆಸರನ್ನು ಕೊಡ್ತಾರೆ. ಏನಪ್ಪ ಅದ್ರ ಹೆಸರು, ಮಕರಾಕ್ಷನ ಕಾಳಗ. ಕತೆ 19ನೇ ಪುರಾಣದಲ್ಲಿಯದು. ಮಕರಾಕ್ಷನಾರು ಆತನೇ ಬಲ್ಲ, ಶ್ರೀರಾಮನೇನು ಅವನನ್ನು ಸಂಹರಿಸುತ್ತಾನೆ. 3ನೇ ಒಂದು ಪಾಲು ಬರೆದಾಯಿತು, ಮನಸ್ಸಿಗೆ ಒಗ್ಗಲಿಲ್ಲ, ಹರಿದು ಬಿಟ್ಟೆ. ಈ ಮಕರಾಕ್ಷ ಯಾರಪ್ಪ ಅಂತಂದ್ರೆ ನೀವು ಕೇಳ್ಬೋದು, ಯಾರು ಇವರು ಮಕರಾಕ್ಷ ಅಂತಂದರೆ, ರಾಮಾಯಣ ಕಾಲದಲ್ಲಿ ಏನಾಗಿತ್ತು ಅಂದರೆ ರಾಮ ಮತ್ತು ರಾವಣರ ನಡುವೆ ಯುದ್ಧ ನಡೆಯುವಂತಹ ಸಂದರ್ಭದಲ್ಲಿ ರಾವಣನ ಸಹಾಯಕ್ಕೆ ಬಂದವನು ಈ ಮಕರಾಕ್ಷ. ಈ ಥರ ಬಗ್ಗೆ ಇವರು ಏನು ಮಾಡ್ತಾರೆ, ಕವಿಗಳು ಒಂದು ಸಂಪೂರ್ಣವಾದಂತಹ ಒಂದು ಕಥೆಯನ್ನು ಬರೀತಾರೆ. ಆ ಕತೆ ಎಲ್ಲಿತ್ತು ಅಂದರೆ 19ನೇ ಪುರಾಣದಲ್ಲಿ ಇರುವಂಥದ್ದು. ಮಕರಾಕ್ಷನಾರು ಆತನೇ ಬಲ್ಲ. ನೋಡಿ, ಮಕರಾಕ್ಷ ಅಂತಂದರೆ ಇವ್ರು ಏನೇ ಹೇಳಿದ್ರಲ್ಲ, ಆದರೆ ಅವ್ರಿಗೆ ಚಿಕ್ಕ ವಯಸ್ಸಲ್ವಾ, ಹೀಗಾಗಿ ಅವರಿಗೆ ಅವನು ಯಾರು, ಹೇಗಿದ್ದ, ಅವನ ಬಗ್ಗೆ ಏನು ಅನ್ನುವಂಥ ಸಂಪೂರ್ಣ ಮಾಹಿತಿ ಇರಲಿಲ್ಲ. ಶ್ರೀರಾಮನೇನು ಅವನನ್ನು ಸಂಹರಿಸುತ್ತಾನೆ. ನೋಡಿ, ಅವ್ರ ಹಿರಿಯರಲ್ಲಿ ಇರ್ತಕ್ಕಂತಹ ಕಥೆಗಳನ್ನ ಕೇಳಿದರು. ಹೀಗಾಗಿ ಶ್ರೀರಾಮಚಂದ್ರ ಏನು ಮಾಡಿದ್ದ ಅಂದರೆ ತನ್ನ ರಾಮಾಯಣದಲ್ಲಿ ರಾವಣನ ಸಂಹಾರ ಮಾಡುವಂಥ ಸಂದರ್ಭದಲ್ಲಿ ಆತ ರಾವಣನಿಗೆ ಸಹಾಯವನ್ನು ಮಾಡಲಿಕ್ಕೆ ಬರ್ತಾನೆ. ಹೀಗಾಗಿ ಆ ಸಂದರ್ಭದಲ್ಲಿ ರಾಮ ಏನು ಮಾಡ್ತಾನೆ, ಆತನ ಸಂಹಾರ ಮಾಡ್ತಾನೆ ಅನ್ನುವಂಥದ್ದನ್ನು ಇವರು ಕೇಳಿದರು. ಅದನ್ನು ಇವರು ಬರೆದರು. 3ನೇ ಒಂದು ಪಾಲು ಬರೆದಾಯ್ತು. ನೋಡಿ, ಇವರು 3ನೇ ಒಂದು ಪಾಲು ಅಂದರೆ ಆಲ್ರೆಡಿ ಎಲ್ಲವನ್ನು ಬರೆದು ಮುಗಿಸಿದ್ರು, ಸ್ವಲ್ಪ ಮಾತ್ರ ಬಾಕಿ ಇತ್ತು. ಮನಸ್ಸಿಗೆ ಒಗ್ಗಲಿಲ್ಲ, ಹರಿದು ಬಿಟ್ಟು. ಇವರು ಮನಸ್ಸಿಗೆ ಬರೆದಿದ್ದು ಯಾಕೋ ಇಷ್ಟವಾಗಲಿಲ್ಲ ಅಂತ ಮಕ್ಕಳು. ಹೀಗಾಗಿ ಅವ್ರು ಏನು ಮಾಡಿಬಿಟ್ರು, ಅದನ್ನು ಹರಿದು ಹಾಕಿಬಿಟ್ಟೆ ಅಂತ ಹೇಳ್ತಾರೆ. ಆಮೇಲೆ ಮಂಗಳೂರಿನ ಬಾಸೆಲ್ ಮಿಷನ್ರವರು ಶಬ್ದಮಣಿ ದರ್ಪಣದಿಂದಲೂ ಛಂದೋಬುದಿಯಿಂದಲೂ ಸಂಗ್ರಹಿಸಿ ಪ್ರಕಟಿಸಿದ 1889 ಹಳಗನ್ನಡ ವ್ಯಾಕರಣ ಸೂತ್ರಗಳು ಎಂಬ ಪುಸ್ತಕವನ್ನು, ಅದರಲ್ಲಿ ಮೂಲತಃ ಛಂದೋಲಕ್ಷಣ ಪ್ರಕರಣವನ್ನು ಓದಿ ವೃತ್ತ, ಕಂದ, ಷಟ್ಪದಿಗಳ ಲಕ್ಷಣಗಳನ್ನು ಅರಿತುಕೊಂಡೆ. ನೋಡಿ, ಇವರು ಮಂಗಳೂರಿನಲ್ಲಿ ಬಾಸೆಲ್ ಮಿಷನ್ರವ್ರು ಏನು ಮಾಡ್ತಾರಪ್ಪ ಅಂದರೆ ಶಬ್ದಮಣಿ ದರ್ಪಣ ಮತ್ತು ಛಂದೋಬುದಿಯಿಂದಲೇ ಸಂಗ್ರಹವನ್ನು ಮಾಡ್ತಾರೆ. ಅವರು ಸಂಗ್ರಹವನ್ನು ಏನು ಮಾಡ್ತಾರೆ, ಒಂದು ಪುಸ್ತಕವನ್ನು ಹೊರತರ್ತಾರೆ, ಅಂದರೆ ಪ್ರಕಟಣೆಯನ್ನು ಮಾಡ್ತಾರೆ. ಆ ಪುಸ್ತಕ ಹೆಸರು ಏನಪ್ಪ ಅಂದ್ರೆ ಹಳಗನ್ನಡ ವ್ಯಾಕರಣ ಸೂತ್ರಗಳು. ಅದು ಯಾವಾಗ 1889ರಲ್ಲಿ ಆ ಪುಸ್ತಕನ ಅವರು ಮಂಗಳೂರಿನ ಬಾಸೆಲ್ ಮಿಷನ್ರವರು ಏನು ಮಾಡ್ತಾರೆ, ಅದನ್ನು ಹೊರಗಡೆ ಅಂದರೆ ಪ್ರಕಟಣೆಯನ್ನು ಮಾಡ್ತಾರೆ. ಅದರಲ್ಲಿ ಏನೇನು ಇರತ್ತಪ್ಪ ಅಂತಂದ್ರೆ ಛಂದೋಲಕ್ಷಣ ಪ್ರಕರಣವನ್ನು, ಅಂದರೆ ಅದರಲ್ಲಿ ಛಂದಸ್ಸು ಅಂದ್ರೆ ಏನು, ಛಂದಸ್ಸಿನ ನಿಯಮಗಳು ಏನು, ಛಂದಸ್ಸಿನ ಆಮೇಲೆ ಲಕ್ಷಣಗಳು ಅಂದರೆ ಏನು, ಅದು ಯಾವ ರೀತಿಯಾಗಿ ಛಂದಸ್ಸು ಇರುತ್ತೆ, ನಾವು ಯಾವ ರೀತಿಯಾಗಿ ರಚನೆಯನ್ನು ಮಾಡಬೇಕು ಅನ್ನುವಂತಹ ಎಲ್ಲ ರೀತಿಯ ಅಂಶವನ್ನು ಅದರಲ್ಲಿ ಇತ್ತು. ಅವುಗಳನ್ನ ಏನು ಮಾಡಿದ್ರಂತ ಕವಿಗಳು ಇಲ್ಲಿ
ಓದ್ಕೊಂಡ್ರಂತ. ವೃತ್ತ ಕಂದ ಷಟ್ಪದಿಗಳ ಲಕ್ಷಣಗಳನ್ನು ಅರಿತುಕೊಂಡು ನೋಡಿ ಮುಂದೇನು ಹೇಳ್ತಾರಪ್ಪ ಅವರು. ವೃತ್ತ ಅಂದ್ರೇನು, ಅದರ ನಿಯಮಗಳೇನು, ಕಂದ ಅಂದ್ರೇನು ಅಂದ್ರೆ ಕಂದ ಪದ್ಯ ಅಂದ್ರೇನು, ಷಟ್ಪದಿ ಅಂದ್ರೇನು, ಅವುಗಳ ಲಕ್ಷಣಗಳು ಏನು, ಆಮೇಲೆ ಅವುಗಳನ್ನ ಯಾವ ರೀತಿಯಾಗಿ ನಾವು ರಚನೆಯನ್ನು ಮಾಡಬೇಕು, ಕಾವ್ಯ ಅಥವಾ ಕವಿತೆಯನ್ನು ಬರಿಬೇಕಾದ್ರೆ ಅನ್ನೋಂತಹ ಅವಕ್ಕೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಛಂದಸ್ಸಾಗಿರ್ಬೋದು ಎಲ್ಲವಕ್ಕೂ ಸಂಬಂಧಪಟ್ಟಿರ್ತಂತಹ ಲಕ್ಷಣಗಳನ್ನು ಕವಿಗಳು ಅರ್ಥವನ್ನು ಮಾಡಿಕೊಂಡ್ರು. ಜೊತೆಗೆ ಅರ್ಥಯುಕ್ತವಾದ ಕನ್ನಡ ಜೈಮಿನಿ ಭಾರತ ನೋಡಿ ಅವ್ರು ಏನು ಮಾಡಪ್ಪ ಕನ್ನಡದ ಪ್ರಸಿದ್ಧ ಗ್ರಂಥಗಳಾಗಿರ್ತಕ್ಕಂತಹ ಜೈಮಿನಿ ಭಾರತವನ್ನು ಕೂಡ ಓದ್ಕೋತಾರಂತ. ಕುಮಾರವ್ಯಾಸ ಬರೆದಿರ್ತಕ್ಕಂತಹ ಗದುಗಿನ ಭಾರತವನ್ನು ಕೂಡ ಇವರು ಸ್ಟಡಿ ಮಾಡ್ತಾರೆ ಲೇಖಕರು. ಶಬರ ಶಂಕರ ವಿಲಾಸವೇ ಮೊದಲಾದ ಮಹಾಕಾವ್ಯಗಳನ್ನು ಓದಿ ನೋಡಿ ಇವರು ಜೈಮಿನಿ ಭಾರತವನ್ನು ಓದ್ತಾರೆ, ಆಮೇಲೆ ಗದುಗಿನ ಭಾರತವನ್ನು ಓದ್ತಾರೆ, ಶಬರ ಶಂಕರ ವಿಲಾಸ ಅಂತ ಹೀಗೆ ಸೇರಿದಂಥ ಹಲವಾರು ಮಹಾಕಾವ್ಯಗಳನ್ನು ಇವರು ಏನು ಮಾಡ್ತಾರೆ ಓದ್ತಾರಂತ. 1898ರವರೆಗೆ ಆ ವಿವಿಧ ಛಂದಸ್ಸುಗಳಲ್ಲಿ ಎಷ್ಟೋ ಪದ್ಯಗಳನ್ನು ಬರೆದೆ ನೋಡಿ. ಇವ್ರು ಏನು ಮಾಡಪ್ಪ ಛಂದಸ್ಸು ಅಂದ್ರೆ ಏನು ಅಂತ ತಿಳ್ಕೊಂಡಿದ್ರಲ್ವ. ಕಂದ ಅಂದರೆ ಏನು, ಕಂದ ಪದ್ಯ ಅಂದರೆ ಏನು, ಭ್ರಾಸ ಅಂದ್ರೇನು, ಯತಿ ಅಂದ್ರೇನು, ಆಮೇಲೆ ಷಟ್ಪದಿ ಅಂದ್ರೇನು, ಅವುಗಳ ನಿಯಮಗಳು ಯಾವ ರೀತಿಯಾಗಿರುತ್ತೆ, ಅವುಗಳ ಲಕ್ಷಣಗಳೇನು, ಅವುಗಳು ನಾವು ಕಾವ್ಯ ಅಥವಾ ಕವಿತೆಯನ್ನು ಬರಿಬೇಕಾದ್ರೆ ಯಾವ ರೀತಿಯಾಗಿ ಅವುಗಳನ್ನ ಒಳಗೊಂಡು ನಾವು ರಚನೆಯನ್ನು ಮಾಡಬೇಕು ಅನ್ನುವಂಥ ಹೀಗೆ ಸೇರಿದಂತೆ ಇವುಗಳನ್ನೆಲ್ಲ ಲಕ್ಷಣಗಳನ್ನ ಅರ್ಥಕೊಂಡಂತಹ ಲೇಖಕರು ಏನು ಮಾಡ್ತಾರೆ ಪದ್ಯಗಳನ್ನು ರಚನೆಯನ್ನು ಮಾಡ್ತಾರಂತ. ಈಗ ಹಲವಾರು ಪದ್ಯಗಳನ್ನು ಇವರು ರಚನೆ ಮಾಡಿ ಬರೆದಂತೆ ಹರಿದು ಬಿಟ್ಟೆ ನೋಡಿ. ಇಷ್ಟೆಲ್ಲ ಬರೆದ್ರು ಕೂಡ ಅವರು ಯಾಕೋ ಮನಸ್ಸಿಗೆ ಇಷ್ಟವಾಗಲಿಲ್ಲ ಅಂತ ಅನಿಸುತ್ತಾ. ಹೀಗಾಗಿ ಅವ್ರು ಏನು ಮಾಡಿಬಿಟ್ರು ಅವುಗಳನ್ನೆಲ್ಲವನ್ನು ಹರಿದು ಹಾಕಿಬಿಟ್ಟೆ ಅಂತ ಹೇಳ್ತಾರೆ. ಯಾಕಂದ್ರೆ ಅವುಗಳನ್ನೆಲ್ಲವನ್ನು ಓದಿನೇ ಅವ್ರು ಚೆನ್ನಾಗಿ ಬರೆದಿರ್ತಾರೆ. ಆದರೆ ಅವ್ರ ಮನಸ್ಸಿಗೆ ಇಷ್ಟವಾಗದ ತಕ್ಷಣ ಅವ್ರು ಏನು ಮಾಡ್ತಾರೆ ಅವುಗಳನ್ನ ಸಂಪೂರ್ಣವಾಗಿ ಹರಿದು ಹಾಕಿಬಿಟ್ಟೆ ಅಂತ ಹೇಳ್ತಾರೆ. ಈ ನಡುವೆ 1896ರಲ್ಲೇನು ಹೀಗಾಯಿತು ನೋಡಿ. ಮುಂದೇನು ಹೇಳ್ತಾರಪ್ಪ ಅಂದರೆ 1896ರಲ್ಲಿ ನಡೆದಿರುವಂಥ ಒಂದು ಘಟನೆಯ ಬಗ್ಗೆ ಹೇಳ್ತಾ ಇದ್ದಾರೆ. ಆ ಚಿಕ್ಕಂದಿನಲ್ಲಿ ಒಮ್ಮೆ ನಮ್ಮಲ್ಲಿ ಸೋದರರೊಳಗೆ ಜಗಳ ಹತ್ತಿದಾಗ ನನ್ನಲ್ಲಿ ಸಿಟ್ಟಿಗೆದ್ದ ನನ್ನ ತಮ್ಮಂದಿರು ನಾನು ಕವಣಿಸುತ್ತೇನೆಂದು ನಮ್ಮ ತಾಯಿಯೊಂದಿಗೆ ದೂರಿದ್ದರು ನೋಡಿ. ಇವರೇನು ಆ ಘಟನೆಯನ್ನು ನೆನಪನ್ನು ಮಾಡ್ಕೊಳ್ತಿದ್ದಾರೆ ಇಲ್ಲಿ ಲೇಖಕರು. ಅವರು ಚಿಕ್ಕ ವಯಸ್ಸಿನಲ್ಲಿದ್ದಂಥ ಸಂದರ್ಭದಲ್ಲಿ ಅವರ ಅಣ್ಣ ತಮ್ಮ ಜೊತೆ ಕೂಡಿ ಒಂದು ಆಟವನ್ನು ಆಡ್ತಾ ಇರ್ತಾರೆ. ಆ ಆಟವನ್ನು ಆಡುವಂಥ ಸಂದರ್ಭದಲ್ಲಿ ಯಾವುದೋ ಒಂದು ವಿಷಯಕ್ಕೆ ಜಗಳ ಬರುತ್ತೆ. ಈಗ ನಾವು ಸಾಮಾನ್ಯವಾಗಿ ಮನೆಯಲ್ಲಿ ಆಟ ಆಡ್ತಿರ್ಬೇಕಾದ್ರೆ ಸಣ್ಣ ಪುಟ್ಟ ವಿಷಯಕ್ಕೆ ಅವ್ನು ಹೊಡೆದ, ಇವನು ಹೊಡೆದ, ಅವಳು ಹೊಡೆದ್ಲು, ಇವಳು ಹೊಡೆದ್ಲು ಅಂತ ಆಳ್ತಿರ್ತೀವಲ್ವ. ಹೋಗಿ ನಮ್ಮ ತಾಯಿ ಹತ್ರ ಕಂಪ್ಲೇಂಟನ್ನು ಹೇಳ್ತೀವಿ ಅಥವಾ ತಂದೆ ಹತ್ರ ಹೇಳ್ತೀವಿ. ಅದೇ ರೀತಿಯಾಗಿ ಅವರ ತಮ್ಮಂದಿರು ಏನು ಮಾಡಿಬಿಟ್ರಪ್ಪ ಅಂದರೆ ಲೇಖಕರನ್ನು ಕುರಿತು ಅವ್ರ ತಾಯಿಯೊಂದಿಗೆ ಹೋಗಿ ಕಂಪ್ಲೇಂಟನ್ನು ಹೇಳ್ತಾರೆ, ಅಂದರೆ ದೂರಿತ್ತರು. ಏನಂತ ಹೇಳ್ತಾರೆ, ಕವಣಿಸುತ್ತೇನೆ, ನಾನು ಕವಣಿಸುತ್ತೇನೆ. ಕವಣಿಸುತ್ತೆ ಅಂದರೆ ಕವನವನ್ನು ಬರೆಯುವುದು. ಆತ ಕವನವನ್ನು ಬರೀತಾನಂತೇಳಿ ಅವರು ತಮ್ಮ ತಾಯಿ ಹತ್ರ ಹೋಗಿ ಕಂಪ್ಲೇಂಟನ್ನು ಮಾಡ್ತಾರೆ. ನಮ್ಮ ತಾಯಿ ತೀರಾ ಆಳಬಳಕೆ ನೇಮವಂತೆ ನೋಡಿ. ಅವರ ತಾಯಿ ಒಂದು ತೀರಾ ಸಂಪ್ರದಾಯಿಸಿದವರು. ಅವರು ಪಕ್ಕಾ ಸಂಪ್ರದಾಯಿಸಿದ ಕುಟುಂಬದಿಂದ ಬಂದವರು. ಹೀಗಾಗಿ ಅವರು ಸಂಪ್ರದಾಯಿಸಿದ ಮಹಿಳೆ ಆಗಿದ್ದಳು. ತುಳುನಾಡಿನ ಸರ್ವಶ್ರೇಷ್ಠ ಯಕ್ಷಗಾನ ಕವಿಯಾದ ಮೂಲ್ಕಿಯ ವಾಸುದೇವ ಪ್ರಭು ಎಂಬುವರು ಬಿಲ್ಲ ಹಬ್ಬವನ್ನು ರಚಿಸುತ್ತಲೇ ಅವರಿಗೆ ಹುಚ್ಚು ಹಿಡಿಯಿತು. ಅನಂತರ ಸಮುದ್ರ ಮಥನ ರಚಿಸಿದ ಮೇಲೆ ಅವರ ಹುಚ್ಚು ಹಿಡಿಯಿತು. ಆತ ಏವ ಕವನಿಸಿದರೆ ಹುಚ್ಚು ಹತ್ತುತ್ತದೆ ಎಂದು ಮನಸಾರೆ ನಂಬಿದ್ದ ನಮ್ಮ ತಾಯಿ ಅದನ್ನು ಕೇಳುತ್ತಲೇ ನನ್ನಲ್ಲಿ ರೇಗಿ ಕವನಿಸುವ ಹುಚ್ಚನ್ನು ಬಿಡಿಸಲೆಂದು ನನ್ನನ್ನು ದಂಡಿಸಿದರು ನೋಡಿ. ಇವರ ತಾಯಿ ತುಂಬ ಸಂಪ್ರದಾಯಿಸ್ತೆ. ಇವರ ತಾಯಿ ಹತ್ರ ಹೋಗಿ ಅವ್ರ ತಮ್ಮಂದ್ರೆ ಏನಂತ ಹೇಳಿರ್ತಾರೆ, ಈತ ಕವನವನ್ನು ಬರೀತಾನಂತ ಹೇಳಿದಾಗ ಅದನ್ನು ಅವರು ಏನು ಮಾಡಿದಪ್ಪ ಆತನನ್ನು ದಂಡಿಸಿದರು, ಅಂದರೆ ಶಿಕ್ಷೆಯನ್ನು ಕೊಟ್ಟು ಅಂದ್ರೆ ಹೊಡೆದು ಬಡಿದು ಮಾಡಿದ್ರಂತ. ಯಾಕೆ ಮಾಡಿದ್ರಪ್ಪ ಅಂತಂದ್ರೆ ಅವ್ರಿಗೆ ಒಂದು ಅವ್ರ ಊರಲ್ಲಿರ್ತಕ್ಕಂತಹ ಮೂಲ್ಕಿಯ ವಾಸುದೇವ ಪ್ರಭು ಅನ್ನೋರು ಬಿಲ್ಲು ಹಬ್ಬ ಅನ್ನುವಂತಹ ಒಂದು ಯಕ್ಷಗಾನ ಈತ ಪ್ರಸಿದ್ಧ ಸರ್ವಶ್ರೇಷ್ಠ ಯಕ್ಷಗಾನ ಕವಿ ಯಾರು, ಮೂಲ್ಕಿಯ ವಾಸುದೇವ ಪ್ರಭು. ಈತ ಬಿಲ್ ಹಬ್ಬ ಅನ್ನುವಂತಹ ಒಂದು ನಾಟಕವನ್ನು ಬರಲಿಕ್ಕೆ ಅಂದರೆ ಬರವಣಿಗೆ ಹುಚ್ಚು ಹಿಡಿತವರಿಗೆ ಬರಲೇಬೇಕು ಅನ್ನುವಂಥ ಒಂದು ಬರವಣಿಗೆಯಾದಂತಹ ಬರವಣಿಗೆ ಹುಚ್ಚು ಹಿಡಿದಿತ್ತಂತೆ. ಅದಾದಮೇಲೆ ಸಮುದ್ರ ಮಥನ ಅನ್ನುವಂತಹ ಒಂದು ಮತ್ತೊಂದು ನಾಟಕವನ್ನು ರಚನೆ ಮಾಡ್ತಾರೆ. ಆ ನಾಟಕವನ್ನು ಬರೆದು ಮುಗಿಸಿದ ಮೇಲೆ ಅವ್ರಿಗೆ ಅದ್ರ ಹುಚ್ಚು ಇಳೀತು ಅಂಥೇಳಿ ಅದನ್ನು ನಂಬಿದ್ರು ಅವರು. ಇವನು ಏನಾದರೂ ಹಿಂಗೆ ಅವನ ಕವನವನ್ನು ಬರಲಿಕ್ಕೆ ಪ್ರಾರಂಭ ಮಾಡಿದ್ರೆ ಹುಚ್ಚು ಹಿಡಿತೈತೆ ಅನ್ನಂತೆ ಅವ್ರ ತಾಯಿ ಮನಸಾರೆ ನಂಬಿದ್ದರಿಂದ ಆತನಿಗೆ ದಂಡನೆಯನ್ನು ಕೊಟ್ಟರು, ಶಿಕ್ಷೆಯನ್ನು ಕೊಟ್ಟರು ಅಂತ ಹೇಳ್ತಾರೆ. ಅಂದಿನಿಂದ ಕೆಲ ಕಾಲ ಮನೆಯಲ್ಲಿ ಕವಣಿಸಲಾರದೆ ಮರಕ್ಕೆ ತೊಟ್ಟಿಲು ಕಟ್ಟುತ್ತಾ ಹೋಗುತ್ತಿರುವ ತಿರುಕಿಯಂತೆ ನಡೆದಾಡುವಾಗ ಬೀದಿಯಲ್ಲೂ ಬಿಡುವಾದಾಗ ಶಾಲೆಯಲ್ಲೂ ಕವಣಿಸುತ್ತಿದ್ದೆ. ಹೀಗೆ 1898ರವರೆಗೆ ನಡೆಯಿತು.
ನೋಡಿ ಇವ್ರ ತಾಯಿ ಯಾವಾಗ ಇವರಿಗೆ ಶಿಕ್ಷಣ ಕೊಡಲಿಕ್ಕೆ ಪ್ರಾರಂಭವನ್ನು ಮಾಡಿದ್ರಲ್ಲ, ಆವಾಗ ಇವ್ರು ಏನು ಮಾಡಿಬಿಟ್ರಪ್ಪ ಅಂದರೆ ಮನೇಲಿ ಯಾವುದೇ ರೀತಿ ಕವನವನ್ನು ಬರೆಯುವುದಾಗಲಿ ಅಥವಾ ಅದನ್ನು ಹೇಳುವುದಾಗಲಿ ಮಾಡಿಲ್ಲ. ಇವರು ಯಾವಾಗ ಮಾಡ್ತಿದ್ರು ಅಂದರೆ ಇವರು ಶಾಲೆಗೆ ಹೋದಂಥ ಸಂದರ್ಭದಲ್ಲಾಗಿರ್ಬೋದು ಅಥವಾ ಬೀದಿಯಲ್ಲಿ ನಡ್ಕೊಂಡು ಬರುವಾಗ ಅಂದರೆ ರಸ್ತೆಯಲ್ಲಿ ನಡ್ಕೊಂಡು ಬರುವಂತಹ ಸಂದರ್ಭದಲ್ಲಿ ಇವ್ರು ಏನು ಮಾಡ್ತಾಯಿದ್ರು, ಕವನಗಳನ್ನು ಬರಿತಾಯಿದ್ರು. ಅದನ್ನು ಯಾವ ರೀತಿಯ ಹೋಲಿಕೆಯನ್ನು ಮಾಡಿ ಹೇಳ್ತಾರೆ ನೋಡಿ ಕವಿಗಳು. ಮರಕ್ಕೆ ತೊಟ್ಟಿಲು ಕೊಟ್ಟುತ್ತಾ ಹೋಗುತ್ತಿರುವ ತಿರುಕಿಯಂತೆ. ತಿರುಕಿ ಅಂದರೆ ಅಲೆಮಾರಿಗಳು ಅಂತ ಹೇಳ್ತೀವಿ ನೋಡಿ. ಅವ್ರೇನು ಮಾಡ್ತಾರೆ, ಅವ್ರಿಗೆ ಯಾವುದೇ ಮನೆ ಮಠ ಯಾವುದೂ ಇರೋಂಗಿಲ್ಲ. ಅವರು ತಮ್ಮ ಮಕ್ಕಳನ್ನು ಲಾಲನೆ ಪಾಲನೆ ಪೋಷಣೆ ಮಾಡೋ ಸಲುವಾಗಿ ಯಾವುದೊಂದು ತಂಪಾದಂತಹ ಮರ ಸಿಗುತ್ತಲ್ಲ ಆ ಮರಕ್ಕೆ ಜೋಕಾಲಿ ಅಥವಾ ಜೋಳಿಗೆ ಥರ ಕಟ್ತಾರೆ. ಆ ಕಟ್ಟಿರುವಂತಹ ಜೋಳಿಗೆ ಒಳಗೆ ಏನು ಮಾಡ್ತಾರೆ, ಅದರ ಜೋಲಿ ಒಳಗೆ ತಮ್ಮ ಮಕ್ಕಳನ್ನು ಹಾಕಿ ಆಡಿಸ್ತಾ ಅವರು ತಮ್ಮ ಜೀವನವನ್ನು ಅಲ್ಲಿ ಕಳಿತಿರ್ತಾರೆ. ಆ ಊರಿನಲ್ಲಿ ಬಂದು ಅವ್ರು ಕೆಲಸವನ್ನು ಮಾಡಿ ಮುಗಿಸಿದ ಮೇಲೆ ಮತ್ತೊಂದು ಊರು ಹೋಗ್ತಾರೆ. ಅದೇ ರೀತಿಯ ಮಾಡ್ತೀವಿ ಅನ್ನೋ ಸಂದರ್ಭದಲ್ಲಿ ಅವರು ಕೂಡ ಅವರು ಟೈಮ್ ಸಿಕ್ಕಾಗಲೆಲ್ಲ ಏನು ಮಾಡ್ತಾಯಿದ್ರು, ಬೀದಿಯಲ್ಲಿ ಹೋಗುವಂಥ ಸಂದರ್ಭದಲ್ಲಾಗಿರ್ಬೋದು, ಶಾಲೆಯಲ್ಲಿ ಬಿಡುವಾಗಲಾಗಿರ್ಬೋದು, ನಡ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಅವ್ರು ಏನು ಮಾಡ್ತಾಯಿದ್ರು, ಕವನಗಳನ್ನ ಬರಲಿಕ್ಕೆ ಪ್ರಾರಂಭ ಮಾಡಿದರು. ಅದು ಎಲ್ಲಿವರೆಗೂ ನಡೀತಪ್ಪ ಅಂತಂದರೆ 1898 ನಡೀತು ಅಂತ ಹೇಳ್ತಾರೆ. ಮುಂದೆ ನೋಡಿ, 1899 ಶೇಕ್ಸ್ಪಿಯರ್ ಟ್ವೆಲ್ತ್ ನೈಟ್ ಎಂಬ ನಾಟಕದ ಮೊದಲನೇ ಅಂಕದಿಂದ ಕೆಲವು ನೋಟಗಳನ್ನು ವೃತ್ತ ಕಂದಗಳಲ್ಲಿ ಕನ್ನಡಿಸಿ ಅವನ್ನು ಶ್ರೀ ನಂದಳಿಕೆ ಲಕ್ಷ್ಮೀನಾರಾಯಣಪ್ಪ ಮುದ್ದಣ್ಣನವರಿಗೆ ಉಡುಪಿಗೆ ಕಳುಹಿಸಿ ಕೊಟ್ಟೆ. ಇವರು ಹಲವಾರು ಕವನಗಳನ್ನ ಬರಿತಾ ಇದ್ದಂಥ ಹೀಗೆ ಸಾಕ್ತಿರುವಂಥ ಸಂದರ್ಭದಲ್ಲಿ 1899 ಮಹಾನ್ ನಾಟಕಕಾರ ಯಾರು, ವಿಲಿಯಮ್ ಶೇಕ್ಸ್ಪಿಯರ್ ಅಂತ ಕರಿತೀವಿ. ಆತ ಟ್ವೆಲ್ತ್ ನೈಟ್ ಅನ್ನುವಂಥ ಒಂದು ನಾಟಕವನ್ನು ರಚನೆ ಮಾಡಿರ್ತಾನೆ. ಆ ನಾಟಕದ ಮೊದಲನೇ ಅಂಕವನ್ನು ಇವರು ತೆಗೆದುಕೊಂಡು ಅದರಲ್ಲಿ ವೃತ್ತ ಮತ್ತು ಕಂದಗಳಲ್ಲಿ ಅದನ್ನು ಏನು ಮಾಡ್ತಾರೆ, ಕನ್ನಡದಲ್ಲಿ ಬರೀತಾರೆ. ಬರೆದಾದ್ಮೇಲೆ ಅದನ್ನು ಮುದ್ದಣ್ಣನವರಿಗೆ ಇವರು ಕಳಿಸ್ಕೊಡ್ತಾರೆ. ಮುದ್ದಣ್ಣ ಅಂದರೆ ಯಾರು, ನಂದಳಿಕೆ ಲಕ್ಷ್ಮೀನಾರಾಯಣಪ್ಪ ಅಂತ ಇವರನ್ನು ಕರಿತೀವಿ. ಇವ್ರಿಗೆ ಏನು ಮಾಡ್ತಾರೆ, ಉಡುಪಿಗೆ, ಅವರು ಉಡುಪಿಯಲ್ಲಿ ಇರ್ತಾರೆ, ಉಡುಪಿಗೆ ಇವ್ರು ಏನು ಮಾಡ್ತಾರೆ ಕಳಿಸ್ಕೊಡ್ತಾರೆ. ಏನಂತ, ಅದು ಯಾವ ರೀತಿಯಾಗಿದೆ ಹೇಗೆ ಏನು ಅಂಥೇಳಿ ಇವರು ಬರೆದದ್ದನ್ನು ಅದನ್ನು ಕಳಿಸ್ಕೊಡ್ತಾರೆ ಲೇಖಕರು. ಆಗ ಇವರು ಮುದ್ದಣ್ಣನವರಿಗೆ ಕಳಿಸ್ಕೊಟ್ಟಂಥ ಸಂದರ್ಭದಲ್ಲಿ ಲೇಖಕರಿಗೆ ಮುದ್ದಣ್ಣನವರು ಏನು ಹೇಳ್ತಾರೆ ನೋಡಿ, ಮುಂದುವರೆಸು ಎಂದು ಅವರು ಹೇಳಿದರು. ನೋಡಪ್ಪ, ನೀನು ಎಲ್ಲ ಇಷ್ಟೊಂದು ಚೆನ್ನಾಗಿ ಬರಿತಾ ಇದೆಯಾ, ನಿನ್ನ ಬರವಣಿಗೆ ತುಂಬ ಅದ್ಭುತವಾಗಿದೆ, ನೀನು ಯಾವುದೇ ಕಾರಣಕ್ಕೂ ಕೂಡ ನೀನು ನಿಲ್ಲಿಸೋಕೋಬೇಡ, ತುಂಬ ಅದ್ಭುತವಾದಂಥ ಕಾವ್ಯಗಳನ್ನು ಅಥವಾ ಕವಿತೆಗಳನ್ನು ನೀನು ರಚನೆ ಮಾಡ್ತಾ ಇದೆಯಾ, ನಿನ್ನಲ್ಲಿ ಆ ಶಕ್ತಿ ಐತೆ ಅಂತೇಳಿ ಅವರು ಇನ್ನು ಒಂಥರ ಮುಂದುವರಿಸು ಅಂತ ಹೇಳಿ ಅವರಿಗೆ ಲೇಖಕರಿಗೆ ಹೇಳಿ ಕರೆಸ್ತಾರೆ. ಆದರೆ ಮುಂದುವರಿಸಲಿಲ್ಲ. ನೋಡಿ, ಅವರು ಮುದ್ದಣ್ಣನವ್ರು ಏನು ಹೇಳಿದ್ರು, ನೀನು ಸರಿಯಾಗಿ ಬರಿತಾ ಇದೆಯಾ ಅಂತ ಹೇಳಿ ಕಳಿಸಿದ್ರು ಕೂಡ ಇವರು ಯಾಕೋ ಏನೋ ಗೊತ್ತಿಲ್ಲ, ಇವರು ಅದನ್ನು ಕಾವ್ಯವನ್ನು ಅಥವಾ ಕವಿತೆಯನ್ನು ರಚನೆಯನ್ನು ಮಾಡುವುದು ಅಥವಾ ಬರೆಯೋದನ್ನು ಇವರು ಮುಂದುವರಿಸಲಿಲ್ಲ. 1899 1900 ಶ್ರೀ ಪಂಜೆ ಮಂಗೇಶರಾಯರು ನನ್ನ ಕನ್ನಡ ಅಧ್ಯಾಪಕರಾದರು. ಪಂಜೆ ಮಂಗೇಶರಾಯರ ಹೆಸರು ಕೇಳೇ ಇರ್ತೀರ ಮಕ್ಕಳೇ. ಇವರು ಕನ್ನಡದ ಮಹಾನ್ ಕವಿ ಕೂಡ. ಇವರು ಕೂಡ ಒಬ್ಬರು ನಮ್ಮ ಕನ್ನಡ ಸಾಹಿತ್ಯಕ್ಕೆ ಇವರು ಹಲವಾರು ತಮ್ಮ ಸಣ್ಣ ಸಣ್ಣ ಕೃತಿಗಳ ಮುಖಾಂತರ ಏನು ಮಾಡಿದ್ರೆ ಕೊಡುಗೆಯನ್ನು ನೀಡಿದ್ದಾರೆ ನಮ್ಮ ಕನ್ನಡ ಸಾಹಿತ್ಯಕ್ಕೆ. ಹೀಗಾಗಿ ಇವರು 1899 1900 ಅಂದರೆ 1900 ಇವರು ಕಾಲೇಜಿಗೆ ಬಂದಂಥ ಸಂದರ್ಭದಲ್ಲಿ ಇವರು ಲೆಕ್ಚರ್ ಆಗಿದ್ದರು. ಯಾರು, ಪಂಜೆ ಮಂಗೇಶರಾಯರು ನಮ್ಮ ಲೇಖಕರ ಲೆಕ್ಚರ್ ಅಂದರೆ ಅಧ್ಯಾಪಕರು ಆಗಿದ್ದರು. ಆ ನಡುವೆ ಪ್ರಾಸವನ್ನು ಬಿಟ್ಟು ಬರೆಯಬೇಕೆಂದು ನನಗೆ ಪದೇ ಪದೇ ಸ್ಫುರಿಸುತ್ತಿತ್ತು. ನೋಡಿ, ಆವಾಗ ಇವರು ಆ ಸಮಯದಲ್ಲೂ ಕೂಡ ನಾನು ಪ್ರಾಸವನ್ನು ಬಿಟ್ಟು ಯಾವುದೇ ರೀತಿಯಾಗಿನ ಪ್ರಾಸವನ್ನು ಬಳಸಬಾರ್ದು, ಪ್ರಾಸವನ್ನು ಬಿಟ್ಟೇ ನಾನು ಕವಿತೆ ಅಥವಾ ಕಾವ್ಯವನ್ನು ರಚನೆ ಮಾಡಬೇಕಂತ ಇವ್ರ ಮನಸ್ಸು ಸದಾ ಹಾತೊರಿತಿತ್ತಂತೆ. ಆದರೆ ಚೇಳಿನ ಮಂತ್ರ ಬಾರದೆ, ಹಾವಿನ ಗುದ್ದಿನಲ್ಲಿ ಕೈ ಹಾಕಲಾರದೆ, ಆ ಬಗ್ಗೆ ಬಲ್ಲವರು ಬೆನ್ನು ತಟ್ಟಿದ್ದಲ್ಲದೆ ಹಾಗೆ ಬರೆಯಲಿಕ್ಕೆ ಮನಸ್ಸು ಅಳುಕುತ್ತಿತ್ತು. ನೋಡಿ, ಎಷ್ಟು ಚೆನ್ನಾಗಿ ಉದಾಹರಣೆ ಕೊಡ್ತಾರೆ ಲೇಖಕರು. ಚೇಳಿನ ಮಂತ್ರ ಬರದೆ, ನನಗೆ ಯಾವುದೇ ಚೇಳಿನ ಮಂತ್ರವನ್ನು ಬರದೆ ನಾನು ಹಾವಿನ ಗುದ್ದಿನಲ್ಲಿ ಕೈ ಹಾಕಲಾರದೆ, ಗರುಡ ಮಂತ್ರ ಬರದೆ ನಾನು ಹಾವಿನ ಗುದ್ದಿನಲ್ಲಿ ಕೈ ಹಾಕಿದರೆ ಏನಾಗುತ್ತೆ. ಹೀಗಾಗಿ ನಾನು ಏನೋ ಹಲವಾರು ಕಾವ್ಯಗಳನ್ನ ಏನಾದರೂ ನಾನು ಪ್ರಾಸವನ್ನು ಬಿಟ್ಟು ಬರೆದ್ನಪ್ಪ ಅಂದರೆ ನನಗೆ ಕೆಲವರು ಹೊಗಳ್ಬೋದು, ಇನ್ನು ಕೆಲವರು ಶಬಾಷ್ ಅನ್ಬೋದು, ಮತ್ತಷ್ಟು ಜನ ನನ್ನನ್ನು ತೆಗಳ್ಬೋದು. ಆ ಬಗ್ಗೆ ಬಲ್ಲವರು ಬೆನ್ನು ತಟ್ಟಿದ್ದಲ್ಲದೆ ಹಾಗೆ ಬರೆಯಲಿಕ್ಕೆ ಮನಸ್ಸು ಅಳುಕುತ್ತಿತ್ತು. ನೋಡಿ, ಕೆಲವರು ಬೆನ್ನು ತಟ್ಟಿ ಚೆನ್ನಾಗಿ ಬರಿತಾ ಇದ್ದೀಪ ಅಂತ ಹೇಳ್ಬೋದು, ಇನ್ನು ಕೆಲವರು ನೀನು ಚೆನ್ನಾಗಿ ಬರಿತಾ ಇಲ್ಲ ಹಾಗೆ ಹೀಗೆ ಅಂತೇಳಿ ಅವಹೇಳನವನ್ನು ಮಾಡ್ಬೋದು ಅಂತೇಳಿ ಅವರು ಯಾವಾಗಲೂ ಅವ್ರ ಮನಸ್ಸಿನಲ್ಲಿ ಒಂದು ಕಿಂಚಿತ್ತಾದರೂ ಅಳುಕು ಅನ್ನೋದು ಲೇಖಕರಿಗೆ ಇತ್ತಂತೆ.
ಕೈ ತೋರಿಸಿ ಅವಲಕ್ಷಣ ಎನಿಸಿಕೊಳ್ಳುವುದಕ್ಕಿಂತ ಸುಮ್ಮನಿರುವುದು ಒಳ್ಳೆಯದು ಎನಿಸುತ್ತಿತ್ತು. ನೋಡಿ ಎಷ್ಟು ನಾವು ಹೇಗಿದ್ದರೂ ಜನ ಮಾತಾಡ್ತಾರೆ. ಹೀಗಾಗಿ ಕವಿಗಳಿಗೆ ಆಗಿನ ಸಂದರ್ಭದಲ್ಲಿ ಕವಿಗಳ ಆಗಿನ ಸಂದರ್ಭದಲ್ಲಿ ಪರಿಸ್ಥಿತಿ ಹೇಗಿತ್ತು ಅಂದರೆ ಕಾವ್ಯವನ್ನು ರಚನೆ ಮಾಡೋದು ಒಂದು ಅದ್ಭುತವಾದಂಥ ಕಲೆಯಾಗಿತ್ತು. ಹೀಗಾಗಿ ನಾನು ಏನಾದರೂ ಇಷ್ಟೊಂದು ಈ ಪ್ರಾಸವನ್ನು ಬಿಟ್ಟು ಬರೆದರೆ ನನಗೆ ಕೆಲವರು ಹೊಗಳ್ಬೋದು, ಇನ್ನು ಕೆಲವರು ತೆಗಳ್ಬೋದು, ನಾನು ಬರೆದಿರುವಂಥದ್ದು ಯಾವ ರೀತಿಯಾಗಿರುತ್ತೆ ಅಂತ ಅವಲಕ್ಷಣ ಅಂತ ಏನಾದ್ರು ಅನಿಸ್ಕೊಳ್ಳೋದಕ್ಕಿಂತ ಸುಮ್ಮನೆ ಇರೋದೇ ಬೆಟರ್ ಅಲ್ಪ ಅಂತ ಅವರಿಗೆ ಅನಿಸ್ತಾ ಇತ್ತಂತೆ. ನನ್ನ ಕವಿತೆಯನ್ನು ಕುರಿತು ಯಾರೊಂದಿಗೂ ಕೇಳಬಾರದು. ಇವ್ರ ಮನಸ್ಸಿನಲ್ಲಿ ಎಷ್ಟೆಲ್ಲ ಆಳಕೆ ಇದ್ದರೂ ಕೂಡ ಅವ್ರೇನು ಮಾಡಿರಪ್ಪ, ನನ್ನ ಕವಿತೆಯ ಕುರಿತು ಯಾರೊಂದಿಗೆ ಕೇಳಬಾರ್ದು. ನೋಡಿ, ನನ್ನ ಕವಿತೆ ಅಥವಾ ಕಾವ್ಯನ ಕುರಿತು ನಾನು ಯಾರೊಂದಿಗೆ ಅದ್ರ ಬಗ್ಗೆ ಮಾತನಾಡಬಾರ್ದು ಅಥವಾ ಅದ್ರ ಬಗ್ಗೆ ಅವ್ರ ಹತ್ರ ನಾನು ಡಿಸ್ಕಸ್ ಮಾಡಬಾರ್ದು ಅಂದರೆ ಕೇಳಬಾರ್ದು. ಯಾರು ಏನೆಂದರೂ ಮಾಡುವುದನ್ನು ಬಿಡಬಾರ್ದು. ನೋಡಿ, ಅವರು ಬರಿತಾ ಇದೆಯಾ ಅಂತಂದರೂ ಸರಿ, ಅವ್ರು ಬರಿತಾ ಇಲ್ಲ ಅಂತಂದರೂ ಸರಿ, ಸರಿಯಾಗಿ ಬೈದೆ ಅಥವಾ ಸರಿಯಾಗಿಲ್ಲ ಅಂತಂದರೂ ಸರಿ, ಯಾರೇನೇ ಅಂದರೂ ಕೂಡ ನಾನು ಅದನ್ನು ಮಾಡುವುದನ್ನು ಬಿಡಬಾರದು. ಉತ್ತ ಮೇಲಲ್ಲವೇ ಬಿತ್ತುವ ಯೋಚನೆ. ಉತ್ತ ಮೇಲಲ್ಲವೇ ಬಿತ್ತುವ ಯೋಚನೆ ಅಂತಂದರೆ, ಈಗ ನಾವು ಹೊಲವನ್ನು ಮೊದಲಿಗೆ ಉಳುಮೆ ಮಾಡಿದಾಗ ತಾನೇ ಆಮೇಲೆ ನಾವು ಬಿತ್ತಬಹುದು. ಉಳುಮೆಯನ್ನು ಮಾಡದೇ ಇದ್ರೆ ಬಿತ್ತಿದ್ರೆ ಯಾವುದೇ ರೀತಿಯಾದಂಥ ಬೆಳೆ ಬರುತ್ತಾನ ಇಲ್ಲ. ಅದೇ ರೀತಿಯಾಗಿ ಇವ್ರೇನು ಮಾಡ್ತಾರೆ, ತಕ್ಕಷ್ಟು ಬರೆದ ಮೇಲಲ್ಲವೇ ಪ್ರಾಸದ ಗೋಜು. ನೋಡಿ, ನಾನು ಮೊದಲು ಬರೆದ್ರೆ ತಾನೇ ಆಮೇಲೆ ಪ್ರಾಸ ಗೀಸ ಅಂತೇಳಿ ಎಲ್ಲವನ್ನು ವಿಚಾರ ಮಾಡೋದು. ನಾನು ಬರಿತಾನೆ ಇಲ್ಲ ಅಂದ್ರೆ ಅದ್ರ ಬಗ್ಗೆ ನಾನು ಏನು ಮಾಡೋದು ಅಂಥೇಳಿ ಇವರು ವಿಚಾರವನ್ನು ಮಾಡ್ತಾರೆ. ಆ ತನಕ ತನ್ನಗಿರುವುದೇ ಲೆಸೆಂದು ಪ್ರಾಸ ಇಟ್ಟೆ ಬರೆಯುತ್ತಾ ಹೋದೆ. ನೋಡಿ, ಅವ್ರು ಸುಮ್ಮನೆ ಯಾಕಪ್ಪ ಏನಾದರೂ ಅನ್ಬೋದಲ್ಲ ಅಂತ ಅವ್ರ ಮನಸ್ಸಲ್ಲಿ ಯಾವಾಗ ಕಾಡ್ತಾ ಇತ್ತಲ್ವ ಆ ಲೇಖಕರ ಮನಸ್ಸಲ್ಲಿ. ಹೀಗಾಗಿ ಅವ್ರು ಏನು ಮಾಡಿಬಿಟ್ರು, ಸುಮ್ಮನೆ ನಾ ಪ್ರಾಸ ಇಟ್ಕೊಂಡು ಬರೀತಾ ಹೋಗೋಣ, ಅವಾಗ ನನಗೆ ಯಾವ ರೀತಿಯಾಗಿರುತ್ತೆ, ಯಾವ ರೀತಿಯಾಗಿ ಜನ ಮಾತಾಡ್ತಾರೆ ಅಥವಾ ಯಾವ ರೀತಿ ನನ್ನನ್ನು ಟ್ರೀಟ್ ಮಾಡ್ತಾರೆ ನೋಡಿಕೊಂಡು ಆಮೇಲೆ ನಾನು ಸಂಪೂರ್ಣವಾಗಿ ಬರೆಯೋದಾದಮೇಲೆ ಏನು ಮಾಡೋಣ, ಪ್ರಾಸವನ್ನು ಬಿಟ್ಟಬೇಕಾದ್ರೆ ಬರೆಯೋದಾಯ್ತು. ಈಗ ಮೊದಲಿಗೆ ನಾನು ಪ್ರಾಸವನ್ನು ಇಟ್ಕೊಂಡೇ ಬರೆಯುತ್ತಾ ಹೋಗೋಣ ಅಂಥೇಳಿ ಲೇಖಕರು ಪ್ರಾಸವನ್ನು ಇಟ್ಕೊಂಡು ಬರಿತಾ ಹೋಗ್ತಾರೆ. 1900ನೆಯ ಜುಲೈನಲ್ಲಿ ಮಂಗಳೂರಿನಲ್ಲಿ ಸುವಾಸಿನಿ ಎಂಬ ಮಾಸಪತ್ರಿಕೆ ಹೊರಟಿತು. ನೋಡಿ, 1900ನೇ ಇಸ್ವಿಯೊಳಗೆ ಜುಲೈ ತಿಂಗಳೊಳಗೆ ಏನಾಗಿತ್ತು ಅಂದರೆ ಮಾಸಪತ್ರಿಕೆ ಅಂದರೆ ತಿಂಗಳಿಗೆ ಒಂದು ಸಲ ಬರುವಂಥ ಪತ್ರಿಕೆ, ಅದರ ಹೆಸರು ಸುವಾಸಿನಿ ಅಂತೇಳಿ. ಆ ಪತ್ರಿಕೆ ಮಂಗಳೂರಲ್ಲಿ ಬರ್ತಾ ಇತ್ತಂತೆ. ಅದೇ ಸಂಚಿಕೆಯಲ್ಲಿ ಸುವಾಸಿನಿಯನ್ನು ಕುರಿತು ಕೆಲವು ಪದ್ಯಗಳನ್ನು ರಚಿಸಿದವರಿಗೆ 5 ರೂಪಾಯಿ ಬಹುಮಾನ ಕೊಡುವರೆಂದು ಪ್ರಕಟಿಸಿರುವುದನ್ನು ಕಂಡು ಪ್ರಾಸುಳ್ಳ 3 ಕಂದ ಪದ್ಯಗಳನ್ನು ಕಳುಹಿಸಿ ಕೊಟ್ಟೆ. ನೋಡಿ, ಈ ಲೇಖಕರು ಏನು ಹೇಳ್ತಾ ಇದ್ದಾರಪ್ಪ ಅಂತಂದ್ರೆ, ಆ ಜುಲೈ ತಿಂಗಳಿನಲ್ಲಿ ಏನು ಮಾಸಪತ್ರಿಕೆ ಬರ್ತಾ ಇತ್ತಲ್ವ ತಿಂಗಳಿಗೆ ಒಂದು ಸಲ ಮಂಗಳೂರೊಳಗೆ, ಆ ಬರ್ತಿರುವಂತಹ ಸುವಾಸಿನಿ ಪತ್ರಿಕೆಯೊಳಗೆ ಒಂದು ಅಡ್ವರ್ಟೈಸ್ಮೆಂಟನ್ನು ಪ್ರಕಟಣೆಯನ್ನು ಮಾಡಿರ್ತಾರೆ. ಏನಂತ, ನೀವು ಚೆನ್ನಾಗಿರುವಂತಹ ಯಾರು ಕೆಲವು ಪದ್ಯಗಳನ್ನು ರಚಿಸಿ ಕಳಿಸ್ತಿರಲ್ಲ ಅವರಿಗೆ ನಾವು 5 ರೂಪಾಯಿ ಬಹುಮಾನವನ್ನು ಕೊಡ್ತೀವಿ ಅಂತ ಪ್ರಕಟಣೆಯನ್ನು ಮಾಡಿರ್ತಾರೆ. ಅದನ್ನು ಓದಿರ್ತಕ್ಕಂತಹ ಲೇಖಕರು ಏನು ಮಾಡ್ತಾರೆ, ಪ್ರಾಸ ಇರ್ತಕ್ಕಂತಹ 3 ಬರೆದಿರುವಂತಹ ಕಂದ ಪದ್ಯಗಳನ್ನು ಯಾರಿಗೆ ಕಳಿಸ್ಕೊಡ್ತಾರೆ, ಸುವಾಸಿನಿ ಮಾಸಪತ್ರಿಕೆಗೆ ಇವರು ಲೇಖಕರು ಕಳುಹಿಸಿಕೊಡ್ತಾರೆ. ಆ ಉಡುಗೊರೆ ನನಗೆ ದಕ್ಕಿತು. ನೋಡಿ, ಅವರು ಪ್ರಾಸ ಇರ್ತಕ್ಕಂತಹ 3 ಪ್ರಾಸಗಳಿರ್ತಕ್ಕ 3 ಕಂದ ಪದ್ಯಗಳು ಏನು ಸುವಾಸಿನಿ ಪತ್ರಿಕೆ ಕಳಿಸ್ಕೊಡ್ತಾರಲ್ಲ, ಇದು ತುಂಬ ಚೆನ್ನಾಗಿ ಬರೆದಿದ್ದಾರೆ ಅಂಥೇಳಿ ಇವ್ರಿಗೆ ಏನು ಮಾಡಿಬಿಟ್ರು, ಆ ಉಡುಗೊರೆಯನ್ನು ಅವರಿಗೆ ಕೊಟ್ಟರು. ಆ ಪದ್ಯಗಳು ಮರು ತಿಂಗಳಿನ ಸಂಚಿಕೆಯಲ್ಲಿ ಪ್ರಕಟವಾದವು. ಬಹುಮಾನವನ್ನು ಪಡೆದುಕೊಂಡ ಮೇಲೆ ಇವರು ಆ ಮರು ತಿಂಗಳ ಸಂಚಿಕೆಯಲ್ಲಿ ಏನಾಗ್ತಾವೆ, ಆ ಪದ್ಯಗಳು ಪ್ರಕಟವ. ಯಾಕಂದರೆ ತಿಂಗಳಿಗೆ ಒಂದು ಸಲ ಬರುತ್ತಲ್ವ, ಹೀಗಾಗಿ 6 ತಿಂಗಳು ಕಳಿಸಿದ ಮೇಲೆ ಅವರು ಬಹುಮಾನವನ್ನು ಸಿಗುತ್ತೆ 5 ರೂಪಾಯಿ. ಬಹುಮಾನ ಸಿಕ್ಕಾದ್ಮೇಲೆ ಮುಂದಿನ ತಿಂಗಳಲ್ಲಿ ಏನಾಯ್ತು ಅಂದ್ರೆ ಅವ್ರು ಕಳಿಸಿರುವಂಥ 3 ಕಂದ ಪದ್ಯಗಳು ಪ್ರಕಟಣೆಗೊಳ್ತಾವ. ನನ್ನ ಕವಿತೆ ಅಚ್ಚಾದದ್ದು ಅದೇ ಮೊದಲ ಬಾರಿ. ನೋಡಿ, ನನ್ನ ಕವಿತೆ ಅಂದರೆ ಅವರ ಕಾವ್ಯ, ಲೇಖಕರ ಕಾವ್ಯ ಏನಾಯಿತು ಅಚ್ಚಾದದ್ದು ಅಂದರೆ ಅದರಲ್ಲಿ ಪ್ರಿಂಟ್ ಆಗೋದು, ಪ್ರಕಟ ಆಗೋದು, ಅದು ಅವರ ಮೊದಲ ಬಾರಿ. ಆಮೇಲೆ 1902ರಲ್ಲೂ 1903ರಲ್ಲೂ ನನ್ನ ಪ್ರಾಸಬದ್ಧವಾದ ಸುಭದ್ರ ವಿಲಾಪ ಎಂಬ ಕಂದ ಷಟ್ಕವು, ಖಾಲಿಯ ಮರ್ದನ ಎಂಬ ಕಂದ ಷಟ್ಕವು ಸುವಾಸಿನಿಯಲ್ಲಿ ಪ್ರಕಟವಾದವು. ನೋಡಿ, ಅದಾದಮೇಲೆ 2 ವರ್ಷ ಗ್ಯಾಪ್ ಮಾಡ್ತಾರವರು. 1900ನೇ ಇಸ್ವಿ ಜುಲೈ ಒಳಗೆ ಅದನ್ನು ಕಂದ ಪದ್ಯ ಕಳಿಸ್ತಾರೆ. ಅದಾದಮೇಲೆ ಮತ್ತು 1902 ಮತ್ತು 1903 ಅವರು ಪ್ರಾಸವನ್ನು ಇಟ್ಕೊಂಡು ಬರ್ತಿರತಕ್ಕಂತಹ ಒಂದು ಸುಭದ್ರ ವಿಲಾಪ, ಇನ್ನೊಂದು ಖಾಲಿಯ ಮರ್ದನ. ಕಂದ ಷಟ್ಕ ಅಂದರೆ ಕಂದ ಪದ್ಯ ಮತ್ತು ಷಟ್ಪದಿಯ ಲಕ್ಷಣಗಳನ್ನು ಒಳಗೊಂಡು ಬಂದಿರತಕ್ಕಂತಹ ಕಾವ್ಯ ಅಥವಾ ಕವಿತೆಗಳು. ಆ ಕವಿತೆಗಳನ್ನು ಒಳಗೊಂಡಂತಹ ಯಾವುದು ಸುಭದ್ರ ವಿಲಾಪ ಮತ್ತು ಖಾಲಿಯ ಮರ್ದನ ಅನ್ನುವಂತಹ ಕಂದ ಷಟ್ಕಗಳು ಸುವಾಸಿನಿ ಪತ್ರಿಕೆಗಳಲ್ಲಿ ಪ್ರಕಟಣೆಗೊಳ್ತಾವ. 1903ರಿಂದ 1910ರವರೆಗೆ ನಾನು ಪ್ರಾಸವನ್ನು ಬಿಟ್ಟು ಬರೆಯುತ್ತಿದ್ದೆ. 1903ರಿಂದ 1910ರವರೆಗೂ ಪ್ರಾಸವನ್ನು ಇಟ್ಕೊಂಡು ಬರಿತಾ ಇದ್ರು. ಅಂದರೆ ಕೆಲವೊಂದು ಪದ್ಯಗಳನ್ನ ಪ್ರಾಸವನ್ನು ಇಟ್ಟು ಬರಿತಾಯಿದ್ರು, ಇನ್ನು ಕೆಲವೊಂದು ಪದ್ಯಗಳನ್ನ ಪ್ರಾಸಗಳನ್ನ ಬಿಟ್ಟು ಕೂಡ ಬರಿತಾಯಿದ್ರು.
ಪ್ರಾಸವಿಲ್ಲದವನ್ನು ಹರಿದು ಹಾಕಿದೆ. ನೋಡಿ, ಯಾವುದಕ್ಕೆ ಪ್ರಾಸವನ್ನು ಇಲ್ಲೇ ಬರ್ತಾ ಇದ್ರಲ್ಲ ಆ ಕಾವ್ಯಗಳನ್ನು ಅಥವಾ ಆ ಕವಿತೆಗಳನ್ನು ಇವರು ಮಾಡ್ತಾಯಿದ್ರು, ಹರಿದು ಹಾಕಿಬಿಡ್ತಾ ಇದ್ರಂತ. ಪ್ರಾಸವಿದ್ದವಲ್ಲಿ ಮನಸ್ಸಿಗೆ ಬಂದ ಕೆಲಸವನ್ನು ಮಾತ್ರ ಉಳಿಸಿದೆ. ನೋಡಿ, ಅವರು ತಮಗೆ ಇಷ್ಟವಾಗಿರ್ತಕ್ಕಂಥ ಕೆಲವೊಂದೇ ಪ್ರಾಸ ಇರ್ತಕ್ಕಂಥ ಪದ್ಯಗಳಿದ್ದವಲ್ಲ ಅವುಗಳನ್ನು ಮಾತ್ರ ಇವುಗಳೇನು ಮಾಡಿದರು, ಇವರು ಇಟ್ಕೊಂಡ್ರಂತ. ಇವು ಮಂಗಳೂರಿನ ಸ್ವದೇಶಾಭಿಮಾನಿ ಎಂಬ ಪತ್ರಿಕೆಯಲ್ಲಿ ಅಂದಂದು ಪ್ರಕಟವಾದವು. ನೋಡಿ, ಇವರೇನು ಮನಸ್ಸಿಗೆ ಬಂದಂತಹ ಕೆಲವೊಂದು ಪ್ರಾಸ ಇಲ್ಲಿರ್ತಕ್ಕಂತಹ ಕವನಗಳನ್ನು ಇವರೇನು ನನ್ನ ಕವಿತೆಗಳನ್ನು ಏನು ರಚನೆ ಮಾಡ್ತಾ ಇದ್ರಲ್ಲ ಆ ಕವನ ಕವಿತೆ ಅಥವಾ ಕಾವ್ಯಗಳು ಮಂಗಳೂರೊಳಗೆ ಸ್ವದೇಶಾಭಿಮಾನಿ ಎನ್ನುವಂತಹ ಪತ್ರಿಕೆ ಬರ್ತಂತ ಆ ಪತ್ರಿಕೆಯಲ್ಲಿ ಪ್ರಕಟಣೆಗೊಳ್ತಾವಂತ. ಆಮೇಲೆ ನನ್ನ ಗಿಳಿವೆಂಡಿನಲ್ಲಿ ಅಚ್ಚಾಗಿವೆ. ನೋಡಿ, ಇವರೇ ಬರೆದಿರ್ತಕ್ಕಂತಹ ಗಿಳಿವೆಂಡಿ ಅನ್ನುವಂಥ ಸಂಕಲನದಲ್ಲಿ ಇವು ಮುದ್ರಿತ ಆಗಿದಾವಂತ ಹೇಳ್ತಾರೆ. 1911 ಏಪ್ರಿಲ್ ತಿಂಗಳಿನಲ್ಲಿ ನಾನು ಸುಮಾರು 1 ತಿಂಗಳು ಬರೋಡಾದ ರಾಜ್ಯದ ನವಸಾರಿ ಎಂಬಲ್ಲಿ ಇದ್ದೆ. 1911 ಏಪ್ರಿಲ್ ತಿಂಗಳೊಳಗೆ ಇವ್ರು ಏನು ಮಾಡ್ತಾರೆ, ಬೇರೆ ರಾಜ್ಯಕ್ಕೆ ಹೋಗಿರ್ತಾರೆ. ಸುಮಾರು 1 ತಿಂಗಳು ಇವರು ಬರೋಡಾದ ರಾಜ್ಯದ ನವಸಾರಿ ಅನ್ನುವಂಥ ಒಂದು ಇರ್ತಾರೆ. ಹಾಗೆ ಒಂದು ಮುಂಜಾನೆ ಮಾಳಿಗೆಯಲ್ಲಿ ಶತಪಥಗೈಯುತ್ತಿದ್ದಾಗ ಹಠಾತ್ತಾಗಿ ಆಗೋದು ಹೋಗೋದು ದೇವರ ಇಚ್ಛೆ, ಹೂಡೋದು ಬಿತ್ತೋದು ನನ್ನ ಇಚ್ಛೆ, ಇನ್ನು ಮೀನಮೇಷ ನೋಡದೆ ಪ್ರಾಸವನೀಗಲೇ ತೊರೆದು ಬಿಡುವುದೇ ನಿಶ್ಚಯಂ ಎಂದಾಯಿತು. ನೋಡಿ, ಇವರೇನು ಮಾಡ್ತಾರಪ್ಪ, ಬರೋಡಾದ ಇದ್ದಂಥ ಸಂದರ್ಭದಲ್ಲಿ ಒಂದು ಮುಂಜಾನೆ ಇವರು ಮಾಳಿಗೆಯಲ್ಲಿದ್ದಂಥ ಸಂದರ್ಭ ತಕ್ಷಣ ಹಠಾತ್ತಾಗಿ ಅಂದರೆ ತಕ್ಷಣವಾಗಿ ಬೇಗನೆ ಇವರಿಗೆ ಮನಸ್ಸಿಗೆ ಅನಿಸ್ಬಿಡುತ್ತೆ. ಏನು ನಮ್ಮ ಜೀವನದಲ್ಲಿ ಏನಾಗಬೇಕು ಏನಾಗಬಾರ್ದು ಅನ್ನೋದು ಎಲ್ಲ ಭಗವಂತನ ಕೃಪೆ. ಭಗವಂತನೇ ಇಲ್ಲದೆ ಯಾವುದೂ ಏನೋ ಒಂದು ಹುಲ್ಲು ಕಡ್ಡಿನೂ ಅಳಗಾಡಲ್ಲ ಅಂತ ಹೇಳ್ತಾರೆ. ಹಾಗೆ ನಮ್ಮ ಜೀವನದಲ್ಲಿ ಏನಾಗಬೇಕು ಏನಾಗಬಾರ್ದು ಏನು ಮಾಡಬೇಕು ನಾವು ಏನು ಮಾಡಬಾರ್ದು ಅನ್ನೋದು ಎಲ್ಲವೂ ಕೂಡ ಭಗವಂತ ಹೇಳ್ತಾನೆ. ಭಗವಂತನ ಇಚ್ಛೆ ಪ್ರಕಾರನ ನಡೀತೈತಿ. ಹೂಡೋದು ಬಿತ್ತೋದು ನನ್ನ ಇಚ್ಛೆ. ಹೊಲದಲ್ಲಿ ನಾನು ಯಾವ ಬೆಳೆಯನ್ನು ಬಿತ್ತಬೇಕು, ಯಾವ ಬೀಜವನ್ನು ಬಿತ್ತಬೇಕು, ಯಾವ ಬೆಳೆಯನ್ನು ಹೇಗೆ ತೆಗಿಬೇಕು ಎಂಬುದು ನಮ್ಮ ಇಷ್ಟ ಆಗಿರ್ತತೆ, ಅಂದರೆ ನಮ್ಮ ಇಷ್ಟ ಆಗಿರ್ತತೆ. ಇನ್ನು ಮೀನಮೇಷ ನೋಡದೆ ನಾನು ಯಾವುದೇ ಕಾರಣಕ್ಕೂ ಹಿಂದೆ ಮುಂದೆ ನೋಡಬಾರ್ದು. ಯಾಕಂದ್ರೆ ಅವರಿಗೆ ಮನಸ್ಸಿನಲ್ಲಿ ಯಾವಾಗ ಗೊಂದಲ ಇತ್ತು, ಏನಂತ ನಾನು ಪ್ರಾಸವನ್ನು ಇಟ್ಟು ಬರೆಯೋದಾ ಅಥವಾ ಪ್ರಾಸವನ್ನು ಬಿಟ್ಟು ಬರೆಯೋದಾ ಅನ್ನುವಂಥ ಯಾವಾಗ ಗೊಂದಲದಲ್ಲಿ ಇದ್ರು ಅವರು. ಹೀಗಾಗಿ ನಾನು ಇನ್ಮ್ಯಾಗ ಏನು ಮಾಡಬೇಕು, ಮೀನಮೇಷ ಅಂದರೆ ಯಾವುದನ್ನು ಕೂಡ ಏನು ವಿಚಾರವನ್ನು ಮಾಡಬಾರ್ದು, ಪ್ರಾಸವನ್ನು ಈಗಲೇ ತೊರೆದು ಬಿಡುವುದೇ ನಿಶ್ಚಯಂ ಎಂದಾಯಿತು. ಒಂದು ದೃಢವಾದಂಥ ಸಂಕಲ್ಪವನ್ನು ಅಥವಾ ದೃಢವಾದಂತಹ ನಿರ್ಧಾರವನ್ನು ಅವರು ಮಾಡ್ತಾರೆ. ಏನಂತ, ನಾನು ಇನ್ನು ಮುಂದೆ ಯಾವುದೇ ಕವಿತೆಯನ್ನು ಯಾವುದೇ ಕವನವನ್ನು ಯಾವುದೇ ಕಾವ್ಯವನ್ನು ರಚನೆ ಮಾಡಿದರೂ ಅದಕ್ಕೆ ಯಾವುದೇ ರೀತಿಯಾದಂಥ ಪ್ರಾಸವನ್ನು ನಾನು ಬಿಡಬೇಕು, ಪ್ರಾಸವನ್ನು ಇಟ್ಟು ನಾನು ಬರೀಬಾರ್ದು, ಪ್ರಾಸವನ್ನು ಬಿಟ್ಟೇ ಬರೀತೀನಿ ಅಂತ ಹೇಳೋದು ಒಂದು ದೃಢವಾದಂಥ ನಿಶ್ಚಯ ಅಂದರೆ ಸಂಕಲ್ಪವನ್ನು ದೃಢ ನಿರ್ಧಾರವನ್ನು ಅವರು ಮಾಡ್ತಾರೆ. ಮರದ ಹಣ್ಣು ಮರದ ಬುಡದ ಹಾಗೆ ಬಂತು. ಹಾಗೆ ಆಸೆ ಇತ್ತಂತ, ನಾನು ಪ್ರಾಸವನ್ನು ಬಿಟ್ಟು ಬರೀಲೋ ಅಥವಾ ಇಟ್ಟು ಬರಲಿ ಅಂತೇಳಿ ಗೊಂದಲ ಸಂದರ್ಭದಲ್ಲಿ ಅವ್ರಿಗೊಂದು ಪ್ರಮುಖವಾದಂಥ ಆಸೆ, ಇನ್ನೊಂದು ಪ್ರಾಸವನ್ನು ಬಿಟ್ಟು ಕವಿತೆಯನ್ನು ಕವನವನ್ನು ರಚನೆ ಮಾಡಬೇಕಂತೇಳಿ. ಹೀಗಾಗಿ ಮರದ ಹಣ್ಣು ಮರದ ಬುಡದಾಗೆ ಬಂತು ಅಂತ ಹೇಳ್ತಾರೆ. ಕೂಡಲೇ ರವೀಂದ್ರನಾಥ್ ಠಾಕೂರರ ಆಯಿ ಭುವನ ಮನೋಮೋಹಿನಿ ಎಂದು ಮೊದಲಾಗುವ ಭಾರತ ಲಕ್ಷ್ಮಿ ಎಂಬ ಬಂಗಾಳಿ ಗೀತವನ್ನು ಕನ್ನಡಿಸಿದೆ. ನೋಡಿ, ರವೀಂದ್ರನಾಥ್ ಠಾಗೂರ್ ಅವರು ಬರೆದಿರ್ತಕ್ಕಂಥ ಆಯಿ ಭುವನ ಮನಮೋಹಿನಿ ಅನ್ನುವಂತಹ ಗ್ರಂಥವನ್ನು ಅವ್ರು ಏನು ಮಾಡಿದರು, ಭಾರತ ಲಕ್ಷ್ಮಿ ಎನ್ನುವಂತಹ ಎಂಬ ಬಂಗಾಳಿ ಗೀತವನ್ನು ಕನ್ನಡಕ್ಕೆ ಅನುವಾದವನ್ನು ಮಾಡ್ತಾರೆ. ಆಮೇಲೆ ಅವರ ದೇಶಿಸು ಎಂಬ ಗ್ರಂಥದಲ್ಲಿಯ ವಿಧಾಯ ಎಂಬ ಕವಿತೆಯನ್ನು, ಅನಂತರ ಶೇಖ್ ಮೊಹಮ್ಮದ್ ಇಕ್ಬಾಲರ ಹಿಂದೂಸ್ತಾನ್ ಹಮಾರ ಎಂಬ ಉರ್ದು ಗೀತವನ್ನು ಕನ್ನಡಿಸಿದೆ. ನೋಡಿ, ಇವರಿಗೆ ಮೊದಲೇ ಹೇಳಿದಾಗೆ 25 ಭಾಷೆಗಳಲ್ಲಿ ಹೆಚ್ಚಾಗಿ ಪ್ರಾವೀಣ್ಯತೆಯನ್ನು ಪಡ್ಕೊಂಡಿದ್ರು. ಮಲಯಾಳಮ, ತಮಿಳು, ಕನ್ನಡ, ಕೊಂಕಣಿ, ಮರಾಠಿ, ಬಂಗಾಳಿ, ಸಂಸ್ಕೃತ ಇವು ನಮ್ಮ ಭಾರತೀಯ ಭಾಷೆಗಳು ಅಷ್ಟೇ ಅಲ್ಲದೆ ಕೂಡ ಲ್ಯಾಟಿನ್, ಗ್ರೀಕ್, ಆಮೇಲೆ ಮುಂತಾದ ಅಭಿಜಾತ ಭಾಷೆಗಳನ್ನು, ಜರ್ಮನ್, ಫ್ರೆಂಚ್, ಇಂಗ್ಲೀಷ್, ಇಟಾಲಿಯನ್ ಹೀಗೆ ಪಾಶ್ಚಾತ್ಯ ಭಾಷೆಗಳಲ್ಲಿ ಕೂಡ ಇವರನ್ನು ಒಟ್ಟಾರೆ 25 ಭಾಷೆಗಳಲ್ಲಿ ಪ್ರಾವೀಣ್ಯತೆಯನ್ನು ಪಡ್ಕೊಂಡಿದ್ರು. ಹೀಗಾಗಿ ಅದರ ಸಹಾಯದಿಂದ ಇವರೇನು ಮಾಡ್ತಾರಪ್ಪ ಅಂದರೆ ರವೀಂದ್ರನಾಥ್ ಠಾಗೂರ್ ಅವರು ಬರೆದಿರ್ತಕ್ಕಂತಹ ಬಂಗಾಳಿ ಭಾಷೆಯಲ್ಲಿರ್ತಕ್ಕಂಥ ಶಿಶು ಅನ್ನುವಂತಹ ಗ್ರಂಥದಲ್ಲಿ ವಿಧಾಯ ಅನ್ನುವಂತಹ ಒಂದು ಕವಿತೆಯನ್ನು ಕನ್ನಡಕ್ಕೆ ಅನುವಾದವನ್ನು ಮಾಡ್ತಾರೆ. ಶೇಖ್ ಮೊಹಮ್ಮದ್ ಇಕ್ಬಾಲರ ಹಿಂದೂಸ್ತಾನ್ ಹಮಾರ ಅನ್ನುವಂತಹ ಉರ್ದು ಗೀತೆಯನ್ನು ಕೂಡ ನಮ್ಮ ಕನ್ನಡ ಭಾಷೆಗೆ ಅನುವಾದವನ್ನು ಮಾಡ್ತಾರೆ. ಅಲ್ಲಿಂದ ಮಹಾರಾಣಿಯ ತಿಂಗಳಲ್ಲಿ ಊರಿಗೆ ಮರಳಿದವನೇ ಅವನು ಸ್ವದೇಶಾಭಿಮಾನಿಯಲ್ಲಿ ಪ್ರಕಟಿಸಿ. ನೋಡಿ, ಅಲ್ಲಿಂದ ಮಹಾರಾಣಿ ತಿಂಗಳವ್ರು ಏನು ಮಾಡ್ತಾರೆ, ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬರ್ತಾರೆ. ಬಂದ ತಕ್ಷಣ ಅವರು ಸ್ವದೇಶಾಭಿಮಾನಿ ಅನ್ನುವಂಥ ಒಂದು ಪತ್ರಿಕೆಯಲ್ಲಿ ಮಾತ್ರ ಪ್ರಕಟಣೆಯನ್ನು ಕೊಡ್ತಾರೆ. ಪ್ರಾಸರಹಿತವಾದ ನನ್ನ ಕವಿತೆಗಳು ಅಚ್ಚಾದದ್ದು ಅದೇ ಮೊದಲ ಬಾರಿ. ನೋಡಿ, ಇದುವರೆಗೂ ಅವರು ಹಲವಾರು
ಕವಿತೆಗಳೆಲ್ಲವೂ ಹಲವಾರು ಪತ್ರಿಕೆಗಳಲ್ಲಿ, ಮಾಸಪತ್ರಿಕೆಗಳಲ್ಲಿ ಅವೇನಾಗಿದ್ದು ಪ್ರಕಟಣೆ ಆಗಿದ್ದು, ಅವೆಲ್ಲವೂ ಪ್ರಾಸ ಇದ್ದದ್ದು ಆಗಿದ್ದು. ಆದರೆ ಇನ್ನು ಕೆಲವೊಂದಷ್ಟು ಅವರು ಪ್ರಾಸರಹಿತವಂಥ ಎಷ್ಟೋ ಕವನಗಳನ್ನು, ಕಾವ್ಯಗಳನ್ನ ಹರಿದು ಹಾಕಿಬಿಟ್ಟಿದ್ರು. ಎಲ್ಲೂ ಪ್ರಕಟಣೆ ಮಾಡಲಿಕ್ಕೆ ಕೊಟ್ಟಿರಲಿಲ್ಲ. ಯಾಕೆ ಜನ ಏನಂತಾರೋ ಏನನ್ನುವಂಥ ಅಳುಕು ಅವ್ರ ಮನಸ್ಸಲ್ಲಿ ಯಾವಾಗಲೂ ಕೊರಿತಾ ಇತ್ತು. ಆದರೆ ಪ್ರಾಸರಹಿತ ಆಗಿರ್ತಕ್ಕಂಥ ಏನು ಅವ್ರ ಕವಿತೆಗಳಿದ್ದಿಲ್ಲ ಅವುಗಳನ್ನೆಲ್ಲವೇನು ಏನು ಮಾಡಿದ್ರು ಅವರು ಸ್ವದೇಶಾಭಿಮಾನಿ ಪತ್ರಿಕೆಯಲ್ಲಿ ಪ್ರಕಟವನ್ನು ಮಾಡಲಿಕ್ಕೆ ಕೊಡ್ತಾರೆ. ಹೀಗಾಗಿ ಅವ್ರ ಪ್ರಕಟಣೆ ಆದಮೇಲೆ ಅವ್ರಿಗೆ ಜನರ ಮೆಚ್ಚುಗೆ ಬರುತ್ತೆ. ಅದಾದಮೇಲೆ ಏನಾಗತ್ತಪ್ಪ ಅಂತಂದ್ರೆ ಅವರು ಪ್ರಾಸರಹಿತವಾದಂತಹ ಕವಿತೆಗಳನ್ನ ಬರಲಿಕ್ಕೆ ಮುಂದೆ ಕಂಟಿನ್ಯೂ ಮಾಡ್ತಾರೆ. ಇಲ್ಲಿವರೆಗೂ ಅವ್ರು ಏನು ಮಾಡಿದರು, ಪ್ರಾಸವನ್ನು ಇಟ್ಕೊಂಡು ಬರೀಬೇಕು ಅನ್ನುವಂಥ ಗೊಂದಲದಲ್ಲಿದ್ದರು. ಬರಲಿಕ್ಕೆ ಪ್ರಾರಂಭ ಮಾಡಿದರು. ಅವರು ಯಾವಾಗ ದೃಢ ನಿರ್ಧಾರವನ್ನು ಬೇರೆ ರಾಜ್ಯಕ್ಕೆ ಹೋದಾಗ ತೆಗೆದುಕೊಂಡು ಅಲ್ಲಿಂದ ಅವರು ಪ್ರಾಸರಹಿತವಾದಂತಹ ಕವಿತೆಗಳನ್ನ ಬರಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅಲ್ಲಿಂದ ಊರಿಂದ ಬಂದ ತಕ್ಷಣ ಅವರು ಅವುಗಳನ್ನು ಪತ್ರಿಕೆಯಲ್ಲಿ ಪ್ರಕಟಣೆ ಮಾಡ್ತಾರೆ. ಹೀಗಾಗಿ ಅವು ಪ್ರಕಟಣೆಗೊಳ್ತಾವ. ನೋಡಿ, ಅವು ಕವಿಗಳು ತಮ್ಮ ಜೀವನದಲ್ಲಿ ನಡೆದಿರ್ತಕ್ಕಂತಹ ಪ್ರಾಸವನ್ನು ಇಟ್ಕೊಂಡು ಯಾವ ರೀತಿ ಕವನವನ್ನು ರಚನೆ ಮಾಡಬೇಕು, ಯಾವ ರೀತಿ ನಾವು ರಚನೆಯನ್ನು ಮಾಡಬಾರ್ದು, ಜನ ಏನಂತಾರೆ, ಅವರ ಮನಸ್ಸಿನಂಥ ಗೊಂದಲ ಆಗಿರ್ಬೋದು, ಅವರು ತಮ್ಮನ ಮದುವೆ, ನೂಲು ಮದುವೆ ಸಂದರ್ಭದಲ್ಲಿ ಅವರು ರಚನೆ ಮಾಡುವಂಥ ಬರಲಿಕ್ಕೆ ಸಾಹಿತ್ಯ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡುವ ಸಂದರ್ಭ ಆಗಿರ್ಬೋದು, ಎಲ್ಲವನ್ನು ಕೂಡ ಅವರು ನಮ್ಮೊಂದಿಗೆ ಏನು ಮಾಡಿದ್ದಾರೆ, ಅವುಗಳನ್ನ ಹಂಚ್ಕೊಂಡಿದ್ದಾರೆ. ಮಕ್ಕಳು ಎಲ್ಲರೂ ಈ ಕತೆ ಇಷ್ಟ ಆಯ್ತಲ್ವಾ? ನಾವು 10ನೇ ತರಗತಿಗೆ ಇದೇ ಈ ಕಥೆಯನ್ನು ಯಾಕೆ, ಪೂರಕ ಪಾಠವನ್ನು ಯಾಕೆ ಇಟ್ಟಿದ್ದಾರಪ್ಪ ಅಂದರೆ, ನಮ್ಮ ಜೀವನದಲ್ಲಿ ನಾವು ಏನೇ ಮಾಡಬೇಕಂತ ಅಂದ್ಕೊಂಡು ಜನ ಏನಂತಾರೆ, ಏನು ಅನ್ನೋದಿಲ್ಲ ಅಂಥೇಳಿ ನಾವು ವಿಚಾರವನ್ನು ಮಾಡಬಾರ್ದು. ಮಾಡಬೇಕಂದ ತಕ್ಷಣ ಅದನ್ನು ಶೀಘ್ರವೇ ಅದನ್ನು ನಾವು ಮಾಡಬೇಕು. ಅದೇ ನಮಗೆ ಯಶಸ್ಸು ಸಿಗುತ್ತೆ, ಅದರಿಂದ ನಮಗೆ ಒಳ್ಳೇದಾಗತ್ತೆ ಅನ್ನುವಂಥ ಉದ್ದೇಶದಿಂದ ಈ ಪಾಠವನ್ನು ಇಟ್ಟಿದ್ದಾರೆ. ಏನಿನ ತರಗತಿ ನಿಮ್ಮೆಲ್ಲರಿಗೂ ಅರ್ಥವಾಗಿದೆ ಅಂತೇಳಿ ನಾನು ಭಾವಿಸ್ತೀನಿ. ಇಲ್ಲಿವರೆಗೂ ನಾನು ತರಗತಿಯನ್ನು ಕೇಳಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾ ನನ್ನ ತರಗತಿಗೆ ವಿದಾಯವನ್ನು ಹೇಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.